ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 10ರಲ್ಲಿ ಕಥೆಯನ್ನ ಮುಂದುವರಿಸೋಣ. ಸಿದ್ಧಾರ್ಥನ ಅಷ್ಟು ಈಸಿಯಾಗಿ ಬಿಟ್ಟುಕೊಡ್ತೀಯ ದಿವ್ಯಾ? ನಿನಗೆ ಅವನ ಮೇಲೆ ಇರುವ ಪ್ರೀತಿ ಇಷ್ಟೇನಾ ಎಂದು ಸೂರಜ್ ಹೇಳಿದ್ದರಿಂದ ಇನ್ನೇನು ಮಾಡಲಿ ಸೂರಜ್ ಎಂದು ಚೇರಿನ ಮೇಲೆ ಕುಸಿದು ಕುಳಿತಳು ದಿವ್ಯಾ. ಅವನು ನನ್ನನ್ನು ಮರೆತು ಅವನ ಹೆಂಡತಿಯ ಜೊತೆ ಯಾಪಿಯಾಗಿ ಇರಬೇಕು ಅಂತ ಅಂದುಕೊಂಡರೆ ನಾನು ಹಿಂದೆ ಬಿದ್ದು ಮಾತ್ರ ಏನೂ ಲಾಭ? ನನ್ನ ಕ್ಯಾರೆಕ್ಟರ್ ನಾನು ಕಳೆದುಕೊಳ್ಳುವುದು ಬಿಟ್ಟರೆ ಏನೂ ಉಳಿಯುವುದಿಲ್ಲ ಎಂದಳು ದಿವ್ಯಾ ಅಳುತ್ತಾ. ದಿವ್ಯಾ, ಸಿದ್ಧಾರ್ಥ್ ನಿನಗೆ ಎಷ್ಟು ಪ್ರೀತಿ ತೋರಿಸಿದರೆ ನೀನು ಸಿದ್ಧಾರ್ಥ್ಗೋಸ್ಕರ ಇಷ್ಟೊಂದು ಅಳ್ತೀಯಾ? ಈಗಲೂ ಸಿದ್ಧಾರ್ಥ್ ನಿನ್ನನ್ನೇ ಪ್ರೀತಿಸುತ್ತಿದ್ದಾನೆ. ಆದರೆ ಅವರ ತಂದೆಗೋಸ್ಕರ ಫ್ಯಾಮಿಲಿಗೋಸ್ಕರ ತನ್ನ ಹೆಂಡತಿ ಜೊತೆ ಇರಬೇಕು ಅಂತ ಅಂದುಕೊಳ್ಳುತ್ತಿದ್ದಾನೆ. ಅವನು ಹೆಂಡತಿಯ ಜೊತೆ ಹ್ಯಾಪಿಯಾಗಿ ಇದ್ದರೆ ಓಕೆ, ಬಟ್ ಅವನು ಆ ರೀತಿ ಇಲ್ವಲ್ಲ. ಆ ಸಾಕ್ಷಿ ಈಗಲೂ ತನ್ನ ಲವರ್ನನ್ನು ನೆನಪಿಸಿಕೊಂಡು ಯಾವತ್ತಿಗಾದರೂ ಅವನು ಬರ್ತಾನೆ ಅಂತ ಸಿದ್ಧಾರ್ಥ್ನನ್ನು ದೂರ ಇಡುತ್ತಾ ಅವನಿಗೆ ನರಕ ತೋರಿಸುತ್ತಿದ್ದಾಳೆ. ಅದರಿಂದ ಅವನು ಹುಚ್ಚನ ತರ ಕುಡಿಯುತ್ತಿದ್ದಾನೆ. ಆ ವಿಷಯ ಗೊತ್ತಾ ನಿನಗೆ ಎಂದು ಕೇಳಿದನು ಸೂರಜ್. ಏನ್ ಮಾತನಾಡ್ತಿದ್ಯಾ ಸೂರಜ್ ಎಂದು ಶಾಕಿಂಗ್ ಆಗಿ ಕೇಳಿದಳು ದಿವ್ಯಾ. ಹೌದು, ಮೇಲಕ್ಕೆ ಎಲ್ಲರ ಮುಂದೆ ಸಿದ್ಧಾರ್ಥ್ ಜೊತೆ ಚೆನ್ನಾಗಿ ಇರುವ ಥರ ನಡೆಸುತ್ತಾಳೆ. ಆದರೆ ಆಕೆಗೆ ಸಿದ್ಧಾರ್ಥ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅದಕ್ಕೆ ಡೈವರ್ಸ್ ಕೇಳಿದ ಕೂಡಲೇ ಒಪ್ಪಿಕೊಂಡಳು. ನಿಜವಾಗ್ಲೂ ಗಂಡ ಅಂದ ಇಷ್ಟವಿರುವ ಯಾವ ಹೆಂಡತಿಯಾದರೂ ಡೈವರ್ಸ್ ಕೊಡಬೇಕು ಅಂತ ಅಂದುಕೊಳ್ಳುತ್ತಾಳೆಯೇ ಎಂದು ಸೂರಜ್ ಹೇಳುತ್ತಿದ್ದರೆ ದಿವ್ಯಾ ಯೋಚನೆಯಲ್ಲಿ ಬಿದ್ದಳು. ಅವಳನ್ನೇ ಕನ್ನಿಂಗ್ ಆಗಿ ನೋಡುತ್ತಾ ದಾರಿಗೆ ಬಂದಳು ಎಂದು ಸೈಡ್ ಸ್ಮೈಲ್ ಕೊಟ್ಟು ಮತ್ತೆ ನಾರ್ಮಲ್ ಆಗಿ ನಟಿಸುತ್ತಾ, ನಿನಗೋಸ್ಕರನೇ ಅವರ ಬಗ್ಗೆ ಫುಲ್ ತಿಳಿದುಕೊಂಡೆನು. ಅವನ ಹೆಂಡತಿಯಿಂದ ಅವನ ಲೈಫ್ ನಾಶವಾಗುವುದಕ್ಕಿಂತ ಮೊದಲೇ ಆಕೆಯನ್ನ ತಪ್ಪಿಸಿ ಆ ಸ್ಥಾನದೊಳಕ್ಕೆ ನೀನು ಹೋಗಬೇಕು. ಆಗ ನೀನು ಪ್ರೀತಿಸಿದ ಸಿದ್ಧಾರ್ಥ್ ಇಬ್ಬರು ಹ್ಯಾಪಿಯಾಗಿ ಇರ್ತೀರ ಎಂದನು ಸೂರಜ್. ಅವನ ಮಾತಿನ ಹಿಂದೆ ಇರುವ ಮೋಸವನ್ನು ಗ್ರಹಿಸದ ದಿವ್ಯಾ ಅವನು ಹೇಳುತ್ತಿರುವುದೆಲ್ಲ ಸುಳ್ಳು ಎನ್ನುವ ವಿಷಯವನ್ನು ಗ್ರಹಿಸಲಾರದೆ ಹೋದಳು. ನೀನು ಹೇಳ್ತಿದ್ರೆ ನನಗೂ ನಿಜಾನೇ ಅನಿಸ್ತಿದೆ ಸೂರಜ್, ಆದರೆ ಸಿದ್ಧಾರ್ಥ್ ಅವಳನ್ನು ಬಿಡುತ್ತಿಲ್ಲ ಅಲ್ವಾ ಎಂದಳು ಅಸಹನೆಯಿಂದ. ಈ ಬಾರಿ ಚೆನ್ನಾಗಿ ಯೋಚನೆ ಮಾಡಿ ಪ್ಲಾನ್ ಮಾಡಬೇಕು. ಅದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಈ ಗ್ಯಾಪ್ನಲ್ಲಿ ನೀನು ಸಿದ್ಧಾರ್ಥ್ನನ್ನು ಮರೆತೋಗಿರುವ ಥರ ಸಿದ್ಧಾರ್ಥ್ ನಂಬುವ ಥರ ಮಾಡಿ ಅವನ ಜೊತೆ ಒಬ್ಬ ಫ್ರೆಂಡ್ ಆಗಿ ಮಾತನಾಡು. ಆನಂತರ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಎಂದನು. ಓಕೆ ಸೂರಜ್, ಥ್ಯಾಂಕ್ ಯು ಸೋ ಮಚ್ ಎಂದಳು ದಿವ್ಯಾ ಕೃತಜ್ಞತೆಯಿಂದ ನೋಡುತ್ತಾ. ಯು ವೆಲ್ಕಮ್, ಬಾಯ್ ಎಂದು ಸೂರಜ್ ಎದ್ದು ಹೊರಟು ಹೋದರೆ ದಿವ್ಯಾ ಆಲೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದಾಳೆ. ಸೂರಜ್ ಹೋಗುತ್ತಾ ಹಿಂದೆ ತಿರುಗಿ ದಿವ್ಯಾಳನ್ನು ನೋಡುತ್ತಾ, ಈ ಬಾರಿ ನಾನೇ ಡೈರೆಕ್ಟ್ ಆಗಿ ರಂಗದೊಳಕ್ಕೆ ಇಳಿಯುತ್ತೇನೆ. ಆ ಸಿದ್ಧಾರ್ಥ್ ಮ್ಯಾರೇಜ್ ಲೈಫ್ ಅಷ್ಟೇ ಅಲ್ಲ, ಅವನ ಹಾಗೂ ಅವನ ಫ್ಯಾಮಿಲಿಯ ಪ್ರೆಸ್ಟೇಜ್ ಕೂಡ ನಾಶ ಆಗುವ ಥರ ದೊಡ್ಡ ಪ್ಲಾನ್ ಮಾಡ್ತೀನಿ. ಈವಿಲ್ ಸ್ಮೈಲ್ ಕೊಡುತ್ತಾ ಹೊರಟು ಹೋದನು. ಲೋ, ಮದುವೆಯಾದ ಬ್ರಹ್ಮಚಾರಿ, ಇನ್ನೂ ಮನೆಗೆ ಯಾವಾಗ ಹೋಗ್ತೀಯ ಕಣೋ? ಇನ್ಮೇಲಾದರೂ ಬ್ರಹ್ಮಚಾರ್ಯಕ್ಕೆ ಮುಕ್ತಾಯ ಕೊಡುವ ಆಲೋಚನೆಯಾದರೂ ಇದೆಯಾ ಇಲ್ವಾ? ಫೈಲ್ಸ್ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡುತ್ತಾ ಸುದೀಪ್ ಟೀಸಿಂಗ್ ವಾಯ್ಸ್ನಲ್ಲಿ ಹೇಳುತ್ತಿದ್ದರೆ, ಲೋ ಇಡಿಯಟ್, ಏನ್ ಮಾತನಾಡ್ತಿದೆಯೋ ಎಂದನು ಸಿದ್ಧಾರ್ಥ್ ಫೈಲ್ಸ್ ಪಕ್ಕಕ್ಕೆ ಹಿಡುತ್ತಾ. ಇನ್ನೂ ಫಸ್ಟ್ ನೈಟ್ ಮಾಡಿಕೊಳ್ಳದ ನಿಮ್ಮ ಘನಕಾರ್ಯದ ಬಗ್ಗೆ ಮಾತನಾಡ್ತಿದ್ದೇನೆ ಬಿಡು, ಬೇಗ ಹೋಗೋ, ಸಾಕ್ಷಿ ನಿನಗೋಸ್ಕರ ಕಾಯುತ್ತಿರುತ್ತಾಳೆ ಎಂದು ಚೇರಿನ ಮೇಲಿಂದ ಕೈ ಹಿಡಿದು ಹೆಬ್ಬಿಸಿದನು. ಲೋ, ಏನೋ ಇದು, ಫೈಲ್ಸ್ ಪೂರ್ತಿಯಾಗಿ ನೋಡಲು ಬಿಡು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ, ನಾನು ನೋಡ್ತೀನಿ ಬಿಡು, ನೀನು ಬೇಗ ಹೋಗು ಎಂದು ನಗುತ್ತಾ ಸಿದ್ಧಾರ್ಥ್ನನ್ನು ಹೊರಗಡೆಗೆ ತಳ್ಳಿದನು ಸುದೀಪ್. ಇಡಿಯಟ್ ಎಂದು ತನ್ನಲ್ಲಿ ತಾನೇ ನಗುತ್ತಾ ಮನೆಗೆ ಹೊರಟನು. ಸಿಗ್ನಲ್ ಬಳಿ ಕಾರು ನಿಲ್ಲಿಸಿದ್ದರೆ ಮಲ್ಲಿಗೆ ಹೂಗಳು ಮಾರುವ ಒಬ್ಬ ಆಕೆ ನಿಂತ ಕಾರುಗಳ ಬಳಿ ಬಂದು ಹೂಗಳು ತೆಗೆದುಕೊಳ್ಳುವಂತೆ ಕೇಳುತ್ತಾ ಸಿದ್ಧಾರ್ಥ್ ಕಾರಿನ ಬಳಿ ಬಂದಳು. ಏನಪ್ಪ, ಅಮ್ಮ ಅವರಿಗೆ ಹೂಗಳು ತೆಗೆದುಕೊಳ್ಳಿ ಎಂದು ಕೇಳಿದಳು ಬುಟ್ಟಿಯಲ್ಲಿರುವ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು. ಸಿದ್ಧಾರ್ಥ್ ಒಂದು ಕ್ಷಣ ಯೋಚನೆ ಮಾಡಿ, ಆ ಬುಟ್ಟಿಯಲ್ಲಿ ಎಷ್ಟು ಹೂಗಳು ಇದ್ದಾವೆ ಎಂದು ಕೇಳಿದನು. 45 ಮೊಳ ಇರುತ್ತಪ್ಪ ಎಂದು ಹೇಳಿದ ತಕ್ಷಣ, ಎಲ್ಲ ಕೊಡ್ಬಿಡಿ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಆ ಅಜ್ಜಿಯ ಮುಖ ಅರಳಿತು. ಸರಿನಪ್ಪ ಎಂದು ಹೂಗಳೆಲ್ಲ ಒಂದು ಕವರ್ನಲ್ಲಿ ಹಾಕಿಕೊಟ್ಟು, ಒಂದು ಮೊಳ 40 ರೂಪಾಯಿ ಮಾರುತ್ತಿದ್ದೀನಿ, 1800 ಆಗಿದೆ
ಎಂದಳು. 10,000 ತೆಗೆದು ಆ ಅಜ್ಜಿಯ ಕೈಯಲ್ಲಿ ಇಟ್ಟರೆ ಹಣ ಲೆಕ್ಕ ಮಾಡಿಕೊಂಡು ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು. ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಥ್ಯಾಂಕ್ ಯು ಎಂದು ಗ್ರೀನ್ ಸಿಗ್ನಲ್ ಬಿದ್ದಿದ್ದರಿಂದ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿದರೆ ಕೈಗಳೆತ್ತಿ ನಮಸ್ಕಾರ ಮಾಡಿ ಹಣವನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಸಂತೋಷದಿಂದ ಹೊರಟು ಹೋದಳು ಆ ಅಜ್ಜಿ. ಕಾರ್ ಮಿರರ್ನೊಳಗಿಂದ ಆ ಅಜ್ಜಿಯ ಸಂತೋಷವನ್ನು ನೋಡಿದ ಸಿದ್ಧಾರ್ಥ್ ಮನಸ್ಸಿಗೆ ಹ್ಯಾಪಿಯಾಗಿ ಅನ್ನಿಸಿತು. ಒಳಗಡೆಗೆ ಬರುತ್ತಿರುವ ರಿತ್ವಿಕ್ನನ್ನು ನೋಡಿ ಆಗ್ಲೇ ಬಂದ್ಬಿಟ್ಟೆ, ಮೂವಿ ಇಷ್ಟು ಬೇಗ ಆಗೋಯ್ತಾ, ನಿತ್ಯ ಎಲ್ಲಿ ಎಂದು ಕೇಳಿದಳು ಸುಧಾ ಬಾಗಿಲ ಕಡೆ ನೋಡುತ್ತಾ. ಮಮ್ಮಿ, ನನಗೆ ಲೇಟ್ ಆಗುತ್ತೆ ಅಂತ ಆಕಾಶ್ಗೆ ಕರೆದುಕೊಂಡು ಹೋಗುವುದಕ್ಕೆ ಹೇಳಿದೆ. ಮೂವಿಗೆ ಅವರಿಬ್ಬರು ಹೋಗಿದ್ದಾರೆ ಎಂದನು ರಿತ್ವಿಕ್. ಆಗ ತಾನೇ ಹಾಲ್ನೊಳಕ್ಕೆ ಬರುತ್ತಿರುವ ಸುಮಿತ್ರಾ ಕಿವಿಗೆ ಆ ಮಾತುಗಳು ಬಿದ್ದು ಕೋಪದಿಂದ ಮುಖ ಕೆಂಪಗೆ ಬದಲಾಯಿತು. ಆಕಾಶ್ ಕರೆದುಕೊಂಡು ಹೋದ್ನಾ? ಹಾಗಾದ್ರೆ ಒರಿಯಾಗುವ ಅವಶ್ಯಕತೆ ಇಲ್ಲ, ಹೋಗಿ ಫ್ರೆಶ್ ಆಗಿ ಬಾ ಎಂದಳು ಸುಧಾ. ಸರಿ ಮಮ್ಮಿ ಎಂದು ರಿತ್ವಿಕ್ ಒಳಗಡೆಗೆ ಹೊರಟು ಹೋದನು. ನನ್ನ ಮಗಳನ್ನು ನನ್ನ ಮನೆಯಿಂದ ಅಷ್ಟು ಧೈರ್ಯವಾಗಿ ಮೂವಿಗೆ ಹೇಗೆ ಕರೆದುಕೊಂಡು ಹೋದನು? ಈ ಅಣ್ಣ ತಂಗಿ ಇಬ್ಬರು ಸೇರಿ ನನ್ನ ಪ್ರಾಣ ತೆಗೆಯುತ್ತಿದ್ದಾರೆ. ಈ ನಿತ್ಯಾಗೆ 4 ಬಿಡಬೇಕು. ಅಸಹನೆಯಿಂದ ಒಳಗಡೆಗೆ ಹೊರಟು ಹೋದಳು ಸುಮಿತ್ರಾ. ಮನೆ ಹತ್ತಿರ ಕಾರು ನಿಲ್ಲಿಸಿ ಹೂಗಳನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ಒಳಗಡೆಗೆ ಬಂದನು ಸಿದ್ಧಾರ್ಥ್. ಅವನ ಕಣ್ಣುಗಳು ಸಾಕ್ಷಿಗೋಸ್ಕರ ಹುಡುಕಾಡುತ್ತಿದ್ದರೆ ಅವನ ನೋಟ ಚುಚ್ಚಿಕೊಂಡಂತೆ ಕಿಚನ್ನೊಳಗಿಂದ ಹಿಂದಕ್ಕೆ ತಿರುಗಿ ನೋಡಿದಳು ಸಾಕ್ಷಿ. ಮುಗುಳ್ನಗೆ ಬೀರುತ್ತಾ ಕಣ್ಣುಗಳಲ್ಲೇ ಮಾತನಾಡಿಸಿ ರೂಮಿನೊಳಕ್ಕೆ ಹೊರಟು ಹೋದ ಸಿದ್ಧಾರ್ಥ್ನನ್ನ ನೋಡಿ ಆಟೋಮೆಟಿಕ್ ಆಗಿ ಅವಳ ತುಟಿಗಳ ಮೇಲೆ ಮುಗುಳ್ನಗೆ ಹರಡಿತು. ಸ್ವಲ್ಪ ಸಮಯಕ್ಕೆ ಫ್ರೆಶ್ ಆಗಿ ಸಿದ್ಧಾರ್ಥ್ ಕೆಳಗಡೆಗೆ ಬಂದರೆ ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತಿದ್ದಾರೆ. ಮೂವಿ ಮುಗಿದ ಮೇಲೆ ಆಕಾಶ್ ನಿತ್ಯ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮಾಡಿದರು. ನಿತ್ಯ ಜಂಬ ತೋರಿಸುತ್ತಿದ್ದರು. ಅದರಲ್ಲಿ ಅವನ ಮೇಲೆ ನಿತ್ಯಾಗೆ ಇರುವ ಇಷ್ಟ ಆಕಾಶ್ಗೆ ಗೊತ್ತಾಗುತ್ತಿದ್ದರೆ ಅವಳ ತುಂಟಾಟವನ್ನು ಸಹ ಇಷ್ಟದಿಂದ ಎಂಜಾಯ್ ಮಾಡುತ್ತಿದ್ದಾನೆ. ಡಿನ್ನರ್ ಮಾಡಿದ ಮೇಲೆ ಅವಳನ್ನ ಮನೆಯ ಹತ್ತಿರ ಡ್ರಾಪ್ ಮಾಡಿದನು. ಆಕಾಶ್ ಜೊತೆ ಕಳೆದ ಈ ಸಮಯ ನಿತ್ಯ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಿದ್ದರೂ ಹೊರಗಡೆಗೆ ತೋರಿಸಿಕೊಳ್ಳದೆ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಎಂದು ಹೇಳಿ ಒಳಗಡೆಗೆ ಬರುತ್ತಾ ತನ್ನಲ್ಲಿ ತಾನೇ ಮುಸಿಮುಸಿಯಾಗಿ ನಗುತ್ತಾ ಒಳಗಡೆಗೆ ಹೋದರೆ ಆಕಾಶ್ ನಗುತ್ತಾ ಸಡನ್ನಾಗಿ ಮೇಲಕ್ಕೆ ನೋಡಿದರೆ ಬಾಲ್ಕನ್ನಿಯಿಂದ ತನ್ನನ್ನ ಸಾಯಿಸುವ ಥರ ನೋಡುತ್ತಿರುವ ಸುಮಿತ್ರಾ ಕಾಣಿಸಿದಳು. ಆಕೆಯ ಕಡೆ ನೋಡುತ್ತಲೇ ಶರ್ಟ್ ಪಾಕೆಟ್ನಲ್ಲಿ ಇದ್ದ ಗಾಗುಲ್ ಸ್ಟೈಲ್ ಆಗಿ ಇಟ್ಟುಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು. ಸುಮಿತ್ರಾಗೆ ಕೋಪ ನೆತ್ತಿಗೇರಿತು. ಹಿಡಿಯಟ್ ಎಂದು ತನ್ನ ಕೈಯನ್ನ ಕೋಪವಾಗಿ ಗೋಡೆಗೆ ಹೊಡೆದಳು. ಡಿನ್ನರ್ ಮುಗಿದ ಮೇಲೆ ಸಿದ್ಧಾರ್ಥ್ ರೂಮಿನೊಳಕ್ಕೆ ಬಂದರೆ ಸಾಕ್ಷಿ ಕಿಚನ್ನಲ್ಲಿ ಎಲ್ಲಾ ಕೆಲಸ ಮುಗಿಸಿ ಮೇಲಕ್ಕೆ ಬಂದಳು. ಅವಳು ಬರುವುದನ್ನು ಗಮನಿಸಿ ಬ್ಯಾಗಲ್ಲಿ ಇರುವ ಮಲ್ಲಿಗೆ ಹೂಗಳನ್ನು ತೆಗೆದು ಬೆಡ್ ಮೇಲೆ ಇಟ್ಟು ಸೈಲೆಂಟ್ ಆಗಿ ಹೋಗಿ ಮಿರರ್ನಲ್ಲಿ ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಾ ಓರೆ ಕಣ್ಣಿನಿಂದ ಸಾಕ್ಷಿಯನ್ನ ಗಮನಿಸುತ್ತಿದ್ದಾನೆ ಸಿದ್ಧಾರ್ಥ್. ಬೆಡ್ ಮೇಲೆ ಮಲ್ಲಿಗೆ ಹೂಗಳನ್ನು ನೋಡಿ ಆಶ್ಚರ್ಯಪಟ್ಟಳು ಸಾಕ್ಷಿ. ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪೇರಿ ಸಿದ್ಧಾರ್ಥ್ ಕಡೆ ನೋಡುವ ಧೈರ್ಯ ಮಾಡಲಾಗದೆ ಮುಸಿಮುಸಿಯಾಗಿ ನಗುತ್ತಾ ಹಾಗೆಯೇ ನಿಂತುಕೊಂಡಳು. ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಹೃದಯ ಜುಮ್ಮೆಂದು ಹಾಗೇ ಬಿಗಿದುಕೊಂಡಿದ್ದಾಳೆ. ಪ್ರೀತಿಯಿಂದ ಮಲ್ಲಿಗೆ ಹೂಗಳು ತಂದರೆ ತಲೆಗೆ ಮುಡಿದುಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಅವಳ ಭುಜದ ಮೇಲೆ ತನ್ನ ಗಲ್ಲವನ್ನು ಹಾನಿಸಿ. ಪ್ರೀತಿಯಿಂದ ತಂದರೆ ಅಲ್ಲಲ್ಲ ಹಿಡುವುದು, ಇಲ್ಲಿ ಎನ್ನುತ್ತಾ ತನ್ನ ಜಡೆಯ ಕಡೆ ಕೈಯಿಂದ ತೋರಿಸಿದಳು ಸಾಕ್ಷಿ. ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕು ನಿಜಾನೇ ಅಲ್ವಾ ಅಂತ ಅಂದುಕೊಳ್ಳುತ್ತಾ ಕೆಲವೊಂದು ಮೊಳ ಹೂಗಳನ್ನು ತೆಗೆದು ಶ್ರದ್ಧೆಯಿಂದ ಅವಳ ಜಡೆಗೆ ಮುಡಿಸಿದನು. ಮಲ್ಲಿಗೆ ಹೂಗಳ ಸುವಾಸನೆ ಅವನನ್ನು ಮತ್ತೇರಿಸುತ್ತಿದ್ದರೆ ಸಾಕ್ಷಿ ಜಡೆಯನ್ನು ಪಕ್ಕಕ್ಕೆ ಸರಿಸಿ ಕತ್ತಿನ ಮೇಲೆ ತನ್ನ ತುಟಿಗಳನ್ನು ಒತ್ತಿದ. ಸಾಕ್ಷಿಯ ದೇಹ ಸಣ್ಣಗೆ ನಡಗಿತು. ಅವನಿಂದ ಬಿಡಿಸಿಕೊಂಡು ದೂರ ಸರಿದು ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಳು. ಒಂದು ಕ್ಷಣ ಸಾಕ್ಷಿಗೆ ಇಷ್ಟವಿಲ್ಲವೇನೋ ಅಂತ ಅನ್ನಿಸಿತು ಸಿದ್ಧಾರ್ಥ್ಗೆ. ಸಾರಿ, ನಿನ್ನ ಇಷ್ಟ ತಿಳಿದುಕೊಳ್ಳದೆ ಅನ್ನುವ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆನೆ ನಾನು ಹೇಳಿದ್ನಾ ಇಷ್ಟ ಇಲ್ಲ ಅಂತ ಎಂದಳು ಸಾಕ್ಷಿ ಬೇಸರ ಮಾಡಿಕೊಂಡವಳಂತೆ. ಹಾಗಾದ್ರೆ ಇಷ್ಟನೇನಾ ಎಂದು ಕೇಳಿದನೋ ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ.
ನಾಚಿಕೆಯಿಂದ ಕಣ್ಣುರೆಪ್ಪೆಗಳನ್ನು ಮುಚ್ಚಿ ಮಾತಿನಲ್ಲಿ ಹೇಳಬೇಕಾ, ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ವಾ ಎಂದಳು. ಆಹಾ ಆಗ ಎನ್ನುತ್ತಾ ಲೈಟ್ ಪಿಂಕ್ ಕಲರ್ ಸೀರೆಯಲ್ಲಿ ತಲೆ ತುಂಬ ಮಲ್ಲಿಗೆ ಹೂಗಳು ಮುಡಿದುಕೊಂಡು ಮಲ್ಲಿಗೆ ಹೂವಿನಂತೆ ಸುಂದರವಾಗಿರುವ ಅವಳನ್ನ ಪ್ರೀತಿಯಿಂದ ನೋಡುತ್ತಾ ಉಳಿದ ಮಲ್ಲಿಗೆ ಹೂಗಳನ್ನೆಲ್ಲ ಕಿತ್ತು ಬೆಡ್ಪುಲ್ ಚೆಲ್ಲಿದ. ನಡೆಯಲಿರುವ ಮಧುರ ಗಳಿಗೆಯನ್ನು ಊಹಿಸಿ ಸಾಕ್ಷಿಯ ಮನಸ್ಸು ದೇಹ ಪುಲಕಿತವಾಗುತ್ತಿದೆ. ಟೆನ್ಷನ್ನಾಗಿ ನೋಡುತ್ತಿರುವ ಅವಳ ಕೈಗಳನ್ನು ಹಿಡಿದುಕೊಂಡು, ಟೆನ್ಷನ್ ಪಡಬೇಡ ಸಾಕ್ಷಿ, ನಿನ್ನನ್ನು ಏನೂ ಮಾಡುವುದಿಲ್ಲ. ನನ್ನ ಪ್ರೀತಿಯನ್ನು ನಿನಗೆ ರುಚಿ ತೋರಿಸುತ್ತಾ ನಿನ್ನ ಪ್ರೀತಿಯಲ್ಲಿರುವ ಮಾಧುರ್ಯವನ್ನು ಆಸ್ವಾದಿಸುತ್ತೇನೆ ಅಷ್ಟೇ ಎಂದು ಪ್ರೀತಿಯಿಂದ ಹೇಳುತ್ತಿರುವ ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ಆರಾಧನೆಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ. ಇಬ್ಬರ ಕಣ್ಣುಗಳಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿ ಕಾಣಿಸುತ್ತಿದ್ದರೆ ಹಾಗೆಯೇ ನೋಡುತ್ತಾ ಸಾಕ್ಷಿ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ಸಾಕ್ಷಿ, ನೀನು ನನ್ನ ಹೃದಯದೊಳಕ್ಕೆ ಯಾವಾಗ ಹೇಗೆ ಬಂದೋ ಗೊತ್ತಿಲ್ಲ. ಎಂದೆಂದಿಗೂ ಈ ಪುಟ್ಟ ಹೃದಯದಲ್ಲಿ ನಿನ್ನದೇ ಪರ್ಮನೆಂಟ್ ಸ್ಥಾನ. ನನ್ನ ಪ್ರಾಣ ಹೋಗುವ ತನಕ ಬದಲಾಗುವುದಿಲ್ಲ. ಐ ಲವ್ ಯು ಎಂದನು ಸಿದ್ಧಾರ್ಥ್ ಉದ್ವೇಗದಿಂದ. ಸಂತೋಷದಿಂದ ಸಾಕ್ಷಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಲವ್ ಯು ಸಿದ್ದು, ಲವ್ ಯು ಸೋ ಮಚ್ ಎಂದಳು ಸಾಕ್ಷಿ ಎಮೋಷನಲ್ ಆಗಿ. ಸಿದ್ಧಾರ್ಥ್ ಅವಳ ಕಣ್ಣೀರು ಒರೆಸಿ ಹಣೆಯ ಮೇಲೆ ಕೆನ್ನೆಗಳ ಮೇಲೆ ಮುತ್ತುಗಳನ್ನು ಇಡುತ್ತಿದ್ದರೆ ಸಾಕ್ಷಿ ಪರವಶಳಾಗುತ್ತಾ ಕಣ್ಣು ಮುಚ್ಚಿಕೊಂಡಿದ್ದಾಳೆ. ಅವಳನ್ನು ಗಮನಿಸುತ್ತಾ ನಡುಗುತ್ತಿರುವ ಅವಳ ಗುಲಾಬಿ ತುಟಿಗಳನ್ನು ಕೈಯಿಂದ ಸವರುತ್ತಾ, ನನ್ನನ್ನು ನೋಡಲಾರದೆ ಕಣ್ಣುಗಳು ಮುಚ್ಚಿಕೊಂಡಿದ್ದೀಯಾ? ನಾನು ಸುಂದರವಾಗಿಲ್ವಾ ಎಂದು ಸಿದ್ಧಾರ್ಥ್ ಹಾಸ್ಯದಿಂದ ಹೇಳುತ್ತಿದ್ದರೆ ತಕ್ಷಣ ಕಣ್ಣುಗಳು ತೆರೆದು ನೋಡಿದಳು ಸಾಕ್ಷಿ. ಕಣ್ಣೆಗರಾಗುತ್ತಾ ಸುಂದರವಾಗಿ ನಗುತ್ತಿದ್ದಾನೆ ಸಿದ್ಧಾರ್ಥ್. ನೀವು ಸುಂದರವಾಗಿ ಇರದೇ ಇರುವುದೇನು? ಮನ್ಮಥ ಅಂದರೆ ನಿಮ್ಮ ಥರನೇ ಇರ್ತಾನೇನೋ ಅನ್ನಿಸುತ್ತದೆ. ಇನ್ನು ನಿಮ್ಮ ನಗು ಇದೆಯೇ, ಎಷ್ಟೊತ್ತು ನೋಡಿದರೂ ನೋಡಬೇಕು ಅನ್ನಿಸುತ್ತದೆ. ನಾನು ಯಾವಾಗಲೂ ನಿಮಗೆ ಫ್ಲ್ಯಾಟ್ ಆಗೋಗ್ತಾ ಇರ್ತೀನಿ ಎಂದಳು ಸಾಕ್ಷಿ ಅವನ ಕೆನ್ನೆಯನ್ನು ಹಿಂಡುತ್ತಾ. ಸಿದ್ಧಾರ್ಥ್ ಜೋರಾಗಿ ನಕ್ಕು, ನೀನು ಸೈಲೆಂಟಾಗಿ ಇರದೆ ಈ ರೀತಿ ಪಟಪಟ ಎಂದು ಮಾತನಾಡ್ತಿದ್ರೇನೆ ನನಗೆ ಇಷ್ಟ ಎಂದನು ಅವಳನ್ನು ಪ್ರೀತಿಯಿಂದ ನೋಡುತ್ತಾ. ಅವನ ನೋಟಕ್ಕೆ ಸಾಕ್ಷಿ ನಾಚಿಕೆ ಪಡುತ್ತಾ ತನ್ನ ಕೈಗಳಿಂದ ಮುಖ ಮುಚ್ಚಿಟ್ಟುಕೊಂಡಳು. ಬೆಳಗ್ಗೆ ತನಕ ಇದೇ ರೀತಿ ನಾಚಿಕೆ ಪಡ್ತಾನೆ ಇರ್ತೀಯಾ ಎನ್ನುತ್ತಾ ಅವಳ ಕೈಗಳನ್ನು ತೆಗೆದು ಮುಖದ ಮೇಲೆ ಅಲ್ಲಲ್ಲಿ ಕಿಸ್ ಮಾಡುತ್ತಾ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಬಂಧಿಸಿದನು ಸಿದ್ಧಾರ್ಥ್. ಅಲ್ಲಿಯ ತನಕ ಸೀರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವ ಸಾಕ್ಷಿ ಸೀರೆಯನ್ನು ಬಿಟ್ಟು ಸಿದ್ಧಾರ್ಥ್ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅವನ ಮುತ್ತಿಗೆ ಸಹಕರಿಸುತ್ತಿದ್ದಾಳೆ. ಇಷ್ಟು ದಿನದ ವಿರಹ ವೇದನೆಗೆ ಮುಕ್ತಾಯ ಹೇಳುತ್ತಾ ಸಿದ್ಧಾರ್ಥ್ ಡೀಪಾಗಿ ಕಿಸ್ ಮಾಡುತ್ತಿದ್ದರೆ ಆ ಮುತ್ತಿಗೆ ಮೆಲ್ಟ್ ಆಗುತ್ತಾ ಅವನ ಸುತ್ತಲೂ ಕೈಗಳು ಹಾಕಿ ಸಹಕರಿಸುತ್ತಿದ್ದಾಳೆ ಸಾಕ್ಷಿ. ಆ ಮೊದಲ ಗಾಢವಾದ ಮುತ್ತು ಇಬ್ಬರಲ್ಲೂ ಕೋರಿಕೆಗಳು ಉತ್ತುಂಗಕ್ಕೇರಿ ಮುತ್ತು ಬಿಡದೆ ಅವಳನ್ನ ಮಲ್ಲಿಗೆ ತುಂಬಿದ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಮೇಲೆ ಮಲಗಿಕೊಂಡನು ಸಿದ್ಧಾರ್ಥ್. ಇಬ್ಬರಲ್ಲೂ ಉಸಿರುಗಟ್ಟುತ್ತಿರುವ ಸಮಯದಲ್ಲಿ ಅವಳ ತುಟಿಗಳನ್ನು ಬಿಟ್ಟ ಅವನ ತುಟಿಗಳು ಅವಳ ಮೈಯೆಲ್ಲ ತಾಕುತ್ತಿದ್ದರೆ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಆ ಪ್ರೀತಿಯನ್ನು ಆಸ್ವಾದಿಸುತ್ತಾ ತನ್ನನ್ನು ತಾನು ಮನಪೂರ್ವಕವಾಗಿ ಸಿದ್ಧಾರ್ಥ್ಗೆ ಅರ್ಪಿಸಿದಳು ಸಾಕ್ಷಿ. ಸುದೀರ್ಘ ಪ್ರೇಮ ಹೋರಾಟದ ನಂತರ ಸುಸ್ತಾಗಿ ಸಿದ್ಧಾರ್ಥ್ ಎದೆಯ ಮೇಲೆ ಮಲಗಿಕೊಂಡಳು ಸಾಕ್ಷಿ. ಕಲಹದ ನಂತರದ ಪುನರ್ಮಿಲನವು ಅವರ ಹೃದಯದಲ್ಲಿ ಮುದಿರ ಭಾವನೆಯಾಗಿ ಉಳಿದಿದೆ. ತನ್ನ ಎದೆಯ ಮೇಲೆ ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡುತ್ತಾ, ಸಾಕ್ಷಿ, ಯು ಆರ್ ಸೋ ಬ್ಯೂಟಿಫುಲ್ ಎಂದನು ಸಿದ್ಧಾರ್ಥ್. ಸಾಕ್ಷಿ ತಲೆ ಎತ್ತಿ ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು. ನಗುತ್ತಿರುವ ಅವಳ ತುಟಿಗಳಿಗೆ ಗಾಢವಾಗಿ ಕಿಸ್ ಮಾಡಿ, ನೀನು ಯಾವಾಗಲೂ ಇದೇ ರೀತಿ ನಗುನಗುತ್ತಾ ಇರಬೇಕು ಎಂದನು. ನೀವು ನನ್ನ ಜೊತೆ ಇದ್ದೀರಲ್ವಾ, ಇನ್ನು ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ ಎಂದಳು ಅವನ ಹಣೆಗೆ ಮುತ್ತನ್ನು ಕೊಡುತ್ತಾ. ಥ್ಯಾಂಕ್ಸ್, ಈಗ ನೀನು ನನ್ನವಳು, ನನಗೆ ಮಾತ್ರ ಸ್ವಂತ. ನನ್ನಿಂದ ನಿನ್ನನ್ನು ಯಾರೂ ದೂರ ಮಾಡಕ್ಕೆ ಆಗಲ್ಲ ಎಂದು ಉದ್ವೇಗದಿಂದ ಹೇಳುತ್ತಾ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಗಟ್ಟಿಯಾಗಿ ಹಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡನು. ಅವನ ಪ್ರೀತಿಗೆ ಪರವಶಳಾಗುತ್ತಾ ತನ್ನ ಗಂಡ ತನ್ನನ್ನ ಮನಸ್ಸ ವಾಚ ಕರ್ಮಣದಿಂದ ಹೆಂಡತಿಯಾಗಿ ಸ್ವೀಕರಿಸಿದ್ದರಿಂದ ತನ್ನ ಕನಸು ನನಸಾಗಿ ಮನದಲ್ಲಿ ಮೂಡಿದ್ದ ಆತಂಕಗಳೆಲ್ಲವೂ ದೂರವಾಗಿ ಮನದಾಳದಲ್ಲಿ ಸಂತಸ ಮೂಡಿತು.
ತನ್ನ ಪ್ರಿಯತಮ ಸಿದ್ಧಾರ್ಥ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ. ಬೆಳಗ್ಗೆ ಎಚ್ಚರವಾಗಿ ಸಾಕ್ಷಿ ಕಡೆ ನೋಡಿದನು. ತನ್ನ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಮಲಗಿಕೊಂಡಿರುವ ಅವಳ ತಲೆಯನ್ನು ನಿಧಾನವಾಗಿ ಸವರುತ್ತಾ ಮುಂದಕ್ಕೆ ಬಾಗಿ ಹಣೆಗೆ ಮುತ್ತಿಟ್ಟು ಫ್ರೆಶ್ ಆಗುವುದಕ್ಕೆ ಹೋದನು. ಶವರ್ ಆನ್ ಮಾಡಿ ನಡೆದಿದ್ದನ್ನು ನೆನಪು ಮಾಡಿಕೊಂಡು ತನ್ನಲ್ಲಿ ತಾನೇ ನಗುತ್ತಾ ಸ್ನಾನ ಮಾಡಿ ಬಂದನು. ಬೆಡ್ ಸುತ್ತಲೂ ಇರುವ ಬಟ್ಟೆಗಳನ್ನು ನೋಡಿ ನಕ್ಕು ಎಲ್ಲ ತೆಗೆದು ವಾಷಿಂಗ್ ಮಿಷನ್ನಲ್ಲಿ ಹಾಕಿ ಬಂದು ಪ್ರಶಾಂತವಾಗಿ ಮಲಗಿಕೊಂಡಿರುವ ಸಾಕ್ಷಿ ಕಡೆ ನೋಡಿದನು. ಮೊಣಕಾಲುಗಳ ತನಕ ಮೇಲಕ್ಕೆ ಹೋಗಿರುವ ಬೆಡ್ಶೀಟನ್ನು ಸರಿ ಮಾಡುತ್ತಾ ಕಾಲುಂಗರುಗಳಿಂದ ಕಾಲುಗೆಜ್ಜೆಗಳಿಂದ ಸುಂದರವಾಗಿ ಕಾಣುತ್ತಿರುವ ಅವಳ ಪಾದಗಳನ್ನು ಕೈಗೆ ತೆಗೆದುಕೊಂಡು ಸಣ್ಣದೊಂದು ಮುತ್ತು ಕೊಟ್ಟು ಬೆಡ್ಶೀಟ್ ಸರಿಯಾಗಿ ಒಚ್ಚಿದನು. ಪ್ರತಿದಿನದಂತೆ ಸಾಕ್ಷಿ ಫೋನಿನಲ್ಲಿ ಅಲಾರಂ ಹೊಡೆದುಕೊಂಡಿದ್ದರಿಂದ ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದಳು. ಗುಡ್ ಮಾರ್ನಿಂಗ್ ಎಂದ ಸಿದ್ಧಾರ್ಥ್ ವಾಯ್ಸ್ ಕೇಳಿಸಿ ಪಕ್ಕಕ್ಕೆ ತಲೆ ತಿರುಗಿಸಿ ನೋಡಿದಳು. ಸಿದ್ಧಾರ್ಥ್ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಕಬೋರ್ಡ್ನಲ್ಲಿ ಡ್ರೆಸ್ಗೋಸ್ಕರ ನೋಡುತ್ತಿದ್ದಾನೆ. 6 ಪ್ಯಾಕ್ ದೇಹವನ್ನು ಹೊಂದಿರುವ ಅವನ ದೃಢವಾದ ಮೈಕಟ್ಟನ್ನು ನೋಡುತ್ತಾ ಎಷ್ಟೊಂದು ಹಾಟಾಗಿ ಇದೆಯ ಕಣೋ ನೀನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾವುದೋ ಲೋಕದಲ್ಲಿ ಇದ್ದಂತೆ ಸಿದ್ಧಾರ್ಥನನ್ನು ನೋಡುತ್ತಿರುವ ಸಾಕ್ಷಿಯನ್ನು ಗಮನಿಸಿ, ಏನು ಸೈಟ್ ಹೊಡಿತಿದೆಯಾ ಎಂದು ರೊಮ್ಯಾಂಟಿಕ್ ಆಗಿ ಹೇಳುತ್ತಾ ಶರ್ಟ್ ಹಾಕಿಕೊಳ್ಳುತ್ತಾ ಸಿದ್ಧಾರ್ಥ್ ಅವಳ ಹತ್ತಿರಕ್ಕೆ ಬಂದರೆ ಸಾಕ್ಷಿ ಹೆಚ್ಚೆತ್ತು ವಾಸ್ತವಕ್ಕೆ ಬಂದು ತನ್ನನ್ನು ತಾನು ನೋಡಿಕೊಂಡು ನಾಚಿಕೆಯಿಂದ ಬೆಡ್ಶೀಟ್ ಗುಬುರಾಕಿಕೊಂಡಳು. ಫ್ಲೆಶ್ ಆಗಿದ್ದು ಸಾಕು, ಹೋಗಿ ಫ್ರೆಶ್ ಆಗಿ ಬಾ ಎಂದನು ಸಿದ್ಧಾರ್ಥ್ ನಗುತ್ತಾ. ಸಾಕ್ಷಿ ಬೆಡ್ಶೀಟನ್ನು ಕಣ್ಣುಗಳ ಕೆಳಗೆ ತನಕ ತೆಗೆದು ನೋಡುತ್ತಾ, ನೀವು ಬೇಗ ಹೊರಗಡೆಗೆ ಹೋದರೆ ನಾನು ಫ್ರೆಶ್ ಆಗ್ತೀನಿ ಎಂದಳು. ಸರಿ. ಸಾಕ್ಷಿ ಕಡೆ ಮುಗುಳ್ನಗೆಯಿಂದ ನೋಡುತ್ತಲೇ ಬಟ್ಟೆ ಹಾಕಿಕೊಂಡು ಕ್ರಾಪ್ ಸೆಟ್ ಮಾಡಿಕೊಂಡು ಬೇಗ ಬಂದ್ಬಿಡು ಎಂದು ಕಣ್ಣೊಡೆದು ಕೆಳಗಡೆಗೆ ಹೊರಟು ಹೋದನು. ಸಾಕ್ಷಿ ತನ್ನಲ್ಲೇ ತಾನೇ ನಗುತ್ತಾ ಬೆಡ್ಶೀಟ್ ಸುತ್ತಿಕೊಂಡು ಬಟ್ಟೆಗಳು ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದಳು. ಅಮ್ಮ, ಟ್ಯಾಬ್ಲೆಟ್ಸ್ ಹಾಕೋ ಅಮ್ಮ ಎಂದು ವಿಕ್ರಮ್ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಪರಧ್ಯಾನದಲ್ಲಿರುವ ತನ್ನ ತಾಯಿ ಕಾವೇರಿ ಭುಜವನ್ನು ತಟ್ಟುತ್ತಾ ಕೂಗಿದನು ವಿಕ್ರಮ್. ಕಾವೇರಿಯವರು ಈ ಲೋಕದೊಳಕ್ಕೆ ಬಂದು ವಿಕ್ರಮ್ ಕಡೆ ನೋಡಿದರು. ಅಷ್ಟೊಂದು ಏನು ಆಲೋಚನೆ ಮಾಡ್ತಿದೀಯಾ ಅಮ್ಮ? ತನ್ನ ಕೈಯಲ್ಲಿರುವ ಟ್ಯಾಬ್ಲೆಟ್ಸ್ ತೆಗೆದು ಕಾವೇರಿಯವರ ಕೈಗೆ ಕೊಟ್ಟು ನೀರು ಕೊಟ್ಟನು. ಟ್ಯಾಬ್ಲೆಟ್ಸ್ ಹಾಕಿಕೊಂಡು ವಾಟರ್ ಬಾಟಲ್ ಪಕ್ಕಕ್ಕೆ ಇಟ್ಟು, ಏನಿದೆ ಕಣೋ, ನಿನ್ನ ಮದುವೆಯ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ನಾನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ನಾನು ಸಾಯುವ ಮುಂಚೆ ನೀನು ಮದುವೆ ಮಾಡಿಕೊಂಡರೆ ನಿನಗೆ ಅಂತ ಒಬ್ಬರ ಜೊತೆಗೆ ಇದ್ದಾರೆ ಎಂದು ಪ್ರಶಾಂತವಾಗಿ ಕಣ್ಣು ಮುಚ್ಚಿಕೊಳ್ಳುತ್ತೇನೆ ಕಣ ಎಂದರು ಕಾವೇರಿಯವರು ಕಣ್ಣಲ್ಲಿ ನೀರು ತುಂಬಿಕೊಂಡು. ವಿಕ್ರಮ್ ಬೆಡ್ ಮೇಲೆ ಹಾಕಿಯ ಪಕ್ಕದಲ್ಲಿ ಕುಳಿತುಕೊಂಡು, ಅಮ್ಮ, ಈ ರೀತಿಯ ಮಾತುಗಳು ಇನ್ನೊಂದು ಬಾರಿ ಮಾತನಾಡಬೇಡ. ನಿನಗೆ ಹಾರ್ಟ್ ಸರ್ಜರಿ ಮಾಡಿ ಸ್ಟಂಟ್ ಹಾಕಿದ್ದಾರೆ. ಯಾವುದೇ ರೀತಿಯ ಅಪಾಯ ಇಲ್ಲ. ಇನ್ನು ನನ್ನ ಮದುವೆ ಅಂತೀಯಾ? ಮನಸ್ಸಿಗೆ ಇಷ್ಟವಾದ ಹುಡುಗಿ ಸಿಕ್ಕಿದರೆ ನಾನೇ ಮಾಡಿಕೊಳ್ಳುತ್ತೇನೆ. ನೀನು ಈ ರೀತಿ ದುಃಖಪಟ್ಟರೆ ಅದನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಅಮ್ಮ ಎಂದನು ವಿಕ್ರಮ್ ಆಕೆಯ ಕೈಗಳು ಹಿಡಿದುಕೊಂಡು ಎಮೋಷನಲ್ ಆಗಿ. ತಾಯಿ ಮಗ ಮತ್ತೆ ಶುರು ಮಾಡಿಕೊಂಡ್ರಾ ಎನ್ನುತ್ತಾ ಕೈಯಲ್ಲಿ ಟೀ ಕಫುಗಳು ಇರುವ ಟ್ರೇ ತೆಗೆದುಕೊಂಡು ಬಂದರು ವಿಕ್ರಮ್ ತಂದೆ ಶಂಕರಪ್ಪನವರು. ನಿಮಗೆ ಎಲ್ಲ ತಮಾಷೆನೆ. ಈ ಎತ್ತ ತಾಯಿಯ ದುಃಖ ನಿಮಗೇನು ಗೊತ್ತಾಗುತ್ತದೆ ಎಂದಳು ಟೀ ತೆಗೆದುಕೊಳ್ಳುತ್ತಾ. ಮತ್ತೆ ಇನ್ನೇನು ಕಾವೇರಿ, ನಿನ್ನ ಮಗ ಏನಾದರೂ ಚಿಕ್ಕ ಮಗುನಾ? ಒಳ್ಳೆ ಕೆಲಸದಲ್ಲಿ ಇದ್ದಾನೆ, ಎಷ್ಟೋ ಬುದ್ಧಿವಂತನು. ನಮಗೆ ಬೇಕಾದಷ್ಟು ಆಸ್ತಿಪಾಸ್ತಿಗಳು ಇದ್ದಾವೆ. ಅವನ ಜೀವನದ ಬಗ್ಗೆ ನಾವೇನು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಕೊಡೋಣ. ಅವನ ಮನಸ್ಸಿಗೆ ಇಷ್ಟವಾದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ನೀನು ಈ ರೀತಿ ದುಃಖಪಟ್ಟು ಅವನ ಮನಸ್ಸಿಗೆ ಬೇಜಾರು ಮಾಡಬೇಡ ಎಂದರು ಶಂಕರಪ್ಪನವರು ಟೀ ಕುಡಿಯುತ್ತಾ. ಅಷ್ಟೇ ಬಿಡ್ರಿ, ಅವನಿಗೆ ಏನೂ ಹೇಳೋದಿಲ್ಲ. ಯಾವಾಗಲೂ ನನ್ನ ಬಾಯಿ ಮಾತ್ರ ಮುಚ್ಚಿಸುತ್ತೀರಾ. ನನ್ನ ತಮ್ಮನ ಮಗಳನ್ನು ಮಾಡಿಕೊಳ್ಳಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ. ಅವಳಿಗೂ ಸಹ ಸಂಬಂಧಗಳನ್ನು ನೋಡುತ್ತಿದ್ದಾರಂತೆ. ಮೊನ್ನೆ ಬಂದಾಗ ನಮ್ಮ ತಮ್ಮ ಹೇಳ್ದ. ನಾನು ಕೇಳಿದರೆ ನನ್ನ ತಮ್ಮ ಇಲ್ಲ ಅನ್ನುವುದಿಲ್ಲ, ಆದರೆ ಇವನೇ ಬಿಲ್ಕುಲ್ ಮಾಡಿಕೊಳ್ಳುವುದಿಲ್ಲ ಅಂತಿದ್ದಾನೆ. ಚಿನ್ನದಂತಹ ಹುಡುಗಿ, ಇಬ್ಬರಿಗೂ ಜೋಡಿ ಸಹ ಚೆನ್ನಾಗಿರುತ್ತದೆ. ಹೆಸರು ಬಲಗಳು ಕೂಡ ಚೆನ್ನಾಗಿಯೇ ಬಂದಿವೆ. ಹೆಸರುಗಳು ಕೂಡ ಚೆನ್ನಾಗಿ ಮ್ಯಾಚ್ ಆಗಿವೆ. ವಿಕ್ರಮ್, ದಿವ್ಯಾ ಎಂದು ಕಾವೇರಿಯವರು ಹೇಳುತ್ತಿದ್ದರೆ, ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ನಾನು ನಿನಗೆ ಮೊದಲೇ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ, ನಮ್ಮಿಬ್ಬರಿಗೂ ಸೆಟ್ ಆಗುವುದಿಲ್ಲ. ಅವಳ ಬಗ್ಗೆ ನನ್ನ ಬಳಿ ಮಾತನಾಡಬೇಡ
ಎಂದರು ವಿಕ್ರಮ್ ಅಸಹನೆಯಿಂದ. ನಿಮ್ಮಮ್ಮ ಹೇಳುವುದರ ಬಗ್ಗೆನೋ ಒಂದು ಬಾರಿ ಆಲೋಚನೆ ಮಾಡಬಹುದಲ್ವಾ ವಿಕ್ರಮ್? ಹಾಗಂದ್ರೆ ಆ ಹುಡುಗಿ ನಲ್ಲಿ ಇದ್ಲು. ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದ್ಬಿಟ್ಟಿದ್ದಾಳೆ. ಈಗ ಬೆಂಗಳೂರಿನಲ್ಲೇ ಇದ್ದಾಳೆ. ಒಮ್ಮೆ ಆ ಹುಡುಗಿಯನ್ನು ಮೀಟ್ ಮಾಡಿ ಮಾತನಾಡಬಹುದಲ್ವಾ? ನಿನ್ನ ಅಭಿಪ್ರಾಯ ಬದಲಾಗಬಹುದು ಎಂದರು ಶಂಕರಪ್ಪನವರು. ಡ್ಯಾಡ್ ಪ್ಲೀಸ್, ಅವಳ ಮೆಂಟಾಲಿಟಿಯೇ ಬೇರೆ, ನನ್ನ ಮೆಂಟಾಲಿಟಿಯೇ ಬೇರೆ. ದಿವ್ಯಾ ಬಗ್ಗೆ ನನ್ನ ಬಳಿ ಇನ್ನೊಂದು ಬಾರಿ ಮಾತನಾಡಬೇಡಿ. ನೀವು ಎಷ್ಟು ಹೇಳಿದ್ರೂ ಅವಳನ್ನು ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಬಾಯ್ ಎಂದು ಹೇಳಿ ಹೊರಟು ಹೋದನು ವಿಕ್ರಮ್. ಕಾವೇರಿಯವರು ದುಃಖದಿಂದ ನೋಡುತ್ತಿದ್ದರೆ, ದುಃಖ ಪಡಬೇಡ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆ ಮೇಲಿನವನು ಯಾವ ರೀತಿ ನಿರ್ಣಯ ತೆಗೆದುಕೊಂಡರೆ ಆ ರೀತಿ ನಡೆಯುತ್ತದೆ ಎಂದರು ಶಂಕರಪ್ಪನವರು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ. ಕಾವೇರಿ ಮೌನವಾಗಿ ಇದ್ದು ಬಿಟ್ಟಳು. ಟಿಫನ್ ಮಾಡಿದ ಮೇಲೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಮಿರರ್ನಲ್ಲಿ ನೋಡಿಕೊಳ್ಳುತ್ತಾ ರೆಡಿಯಾಗುತ್ತಿರುವ ಸಾಕ್ಷಿ ಸೊಂಟದ ಸುತ್ತಲೂ ಕೈ ಹಾಕಿ ಹಿಂದೆಯಿಂದ ಹಗ್ ಮಾಡಿಕೊಂಡನು. ಸಾಕ್ಷಿ ಮಿರರ್ನೊಳಗಿಂದ ನಗುತ್ತಾ ನೋಡುತ್ತಿದ್ದರೆ ಅವಳ ಕಡೆ ನೋಡುತ್ತಾ, ಇವತ್ತು ರೆಸ್ಟ್ ತೆಗೆದುಕೊಳ್ಳಬಹುದಲ್ವಾ? ನೈಟ್ ತುಂಬ ಟಯರ್ಡ್ ಆಗಿರ್ತೀಯಾ ಎಂದನು ಸಿದ್ಧಾರ್ಥ್. ಆ ಮಾತುಗಳಿಗೆ ನಾಚಿಕೆ ಪಡುತ್ತಾ, ಓಕೆ ರೀ, ಆಫೀಸಿಗೆ ಹೋಗದೆ ತುಂಬ ದಿನಗಳಾಯಿತು. ಅದರಲ್ಲೂ ನೀವು ಇಲ್ಲದೆ ಮನೆಯಲ್ಲಿ ನನಗೆ ಬೋರ್ ಆಗುತ್ತದೆ ಎಂದಳು ಹಣೆಗೆ ಚುಕ್ಕೆ ಇಟ್ಟುಕೊಳ್ಳುತ್ತಾ. ರೀ ಅಂತ ಎಷ್ಟು ಮುದ್ದಾಗಿ ಕರೀತಿದೀಯಾ? ಈ ಹೊಸ ಕೂಗಿಗೆ ಒಂದು ಕಿಸ್ ಕೊಡಬೇಕಾಗಿರುವುದೇ ಎನ್ನುತ್ತಾ ಅವಳನ್ನು ಮುಂದಕ್ಕೆ ತಿರುಗಿಸಿಕೊಂಡು ತುಟಿಗಳ ಮೇಲೆ ಕಿಸ್ ಮಾಡಲು ಹೋದರೆ, ಸಾಕ್ಷಿ ತುಟಿಗಳ ಮೇಲೆ ಕೈ ಅಡ್ಡ ಇಟ್ಟುಕೊಂಡು ಎಂದು ತಲೆ ಅಡ್ಡಲಾಗಿ ಅಲ್ಲಾಡಿಸುತ್ತಾ ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದರೆ, ಅವಳನ್ನು ಕಿಲ್ಲಿಂಗ್ ಲುಕ್ಸ್ನಿಂದ ನೋಡುತ್ತಾ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ, ನಾನು ಜಸ್ಟ್ ಒಂದು ಕಿಸ್ ಕೊಟ್ಟು ಹೋಗೋಣ ಅಂತ ಅಂದುಕೊಂಡೆ. ನಿನ್ನ ನೋಟದಿಂದ, ನಿನ್ನ ವಯ್ಯಾರ ಚೆಷ್ಟೆಗಳಿಂದ ನನಗೆ ಮತ್ತೇರಿಸಿದೆ. ಆಗೋದೆ ನನ್ನ ಕೈಯಲ್ಲಿ ಎನ್ನುತ್ತಾ ಒಮ್ಮೆಲೆ ಓಡಿದನು. ತಕ್ಷಣವೇ ಅಲರ್ಟ್ ಆಗಿ ನಗುತ್ತಾ ಓಡಿದಳು ಸಾಕ್ಷಿ. ಹೇ ಸಾಕ್ಷಿ ನಿಲ್ಲು ಎನ್ನುತ್ತಾ ಸಿದ್ಧಾರ್ಥ್ ಅವಳ ಹಿಂದೆ ಓಡುತ್ತಿದ್ದರೆ, ಅವನಿಗೆ ಸಿಗದೆ ಟೇಬಲ್ ಹಿಂದೆ ಬೆಡ್ ಹಿಂದೆ ನಗುತ್ತಾ ಓಡುತ್ತಿದ್ದಾಳೆ ಸಾಕ್ಷಿ. ಸಿದ್ಧಾರ್ಥ್ ಆಯಾಸದಿಂದ ಸ್ವಲ್ಪ ಹೊತ್ತು ನಿಂತು ನೋಡುತ್ತಿದ್ದರೆ, ನನ್ನನ್ನು ಹಿಡಿದುಕೊಳ್ಳುವುದು ಅಷ್ಟೊಂದು ಈಸಿ ಅಲ್ವಲ್ಲ, ಸಾಕ್ಷಿ ಇಲ್ಲಿ ಅಂತ ಸೆಲ್ಫ್ ಡಬ್ಬ ಹೊಡೆದುಕೊಳ್ಳುತ್ತಿರುವ ಸಾಕ್ಷಿಯನ್ನು ಸಿದ್ಧಾರ್ಥ್ ನೋಡಿ ನಗುತ್ತಾ ಇಬ್ಬರ ಮಧ್ಯದಲ್ಲೇ ಇರುವ ಟೇಬಲನ್ನು ಪಟ್ಟೆಂದು ಪಕ್ಕಕ್ಕೆ ಎಳೆದು ಅವಳ ಬಳಿ ಹೋದನು. ಸಾಕ್ಷಿ ಗೋಡೆಗೆ ಅಂಟಿಕೊಂಡು ಬಿಟ್ಟಿದ್ದಾಳೆ. ಸಾಕ್ಷಿಯ ಎರಡೂ ಬದಿಯ ಗೋಡೆಗೆ ಕೈಗಳನ್ನು ಅಡ್ಡ ಇಟ್ಟು, ಸಿಗದೆ ಓಡೋಗ್ತೀಯಾ? ಈಗ ತಪ್ಪಿಸಿಕೊ ನೋಡೋಣ ಎಂದನು ಅವಳ ಕಣ್ಣಲ್ಲೇ ಕಣ್ಣಿಟ್ಟು ಮತ್ತಾಗಿ ನೋಡುತ್ತಾ. ಅವನ ನೋಟಕ್ಕೆ ಸಾಕ್ಷಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು. ಸುಮ್ಮನೆ ತಮಾಷೆಗೆ ಮಾಡಿದೆ, ಆಫೀಸಿಗೆ ಲೇಟ್ ಆಗುತ್ತೆ, ಹೊರಡೋಣ ಎಂದಳು ಅಮಾಯಕಳಾಗಿ ಫೇಸಿಟ್ಟು. ಆಹಾ ಬಿಡೋದೇ ಇಲ್ಲ, ಯುದ್ಧ ಪ್ರಾರಂಭವಾಗಲೇಬೇಕು ಎನ್ನುತ್ತಾ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು. ಅವನ ಮಾತುಗಳಿಗೆ ಅರ್ಥ ಏನು ಅಂತ ಆಲ್ಮೋಸ್ಟ್ ತಿಳಿದುಕೊಂಡ ಸಾಕ್ಷಿ ಬೆಚ್ಚಿ ಬಿದ್ದು ನೋಡುತ್ತಾ, ಪ್ಲೀಸ್ ಪ್ಲೀಸ್ ಈಗ ಬೇಡ, ನಿಮಗೂ ಲೇಟ್ ಆಗುತ್ತೆ ಅಲ್ವಾ ಎಂದಳು ಮೂತಿ ಮುಂದಕ್ಕೆ ಇಟ್ಟು. ನನಗೆ ಲೇಟ್ ಆದರೆ ಕೇಳುವವರು ಯಾರೂ ಇಲ್ಲ, ಆದರೆ ಈಗ ನಿನ್ನನ್ನು ಬಿಡಬೇಕಾದರೆ ನನ್ನದೊಂದು ಕಂಡೀಷನ್ ಎಂದನು ಸಿದ್ಧಾರ್ಥ್ ಅವಳ ತುಟಿಗಳ ಮೇಲೆ ಬೆರಳಿಂದ ಬರೆಯುತ್ತಾ. ಕಂಡೀಷನ್ನಾ? ಯಾವ ಕಂಡೀಷನ್ ಎಂದು ಕೇಳಿದಳು ಸಾಕ್ಷಿ. ನನಗೆ ಒಂದು ಲಾಂಗ್ ಲಿಪ್ ಕಿಸ್ ಕೊಟ್ಟು ಐ ಲವ್ ಯು ಅಂತ ಮುದ್ದಾಗಿ ಹೇಳು, ಆಗ ಬಿಡ್ತೀನಿ ಎಂದನು ಸಾಕ್ಷಿ ಕಣ್ಣುಗಳೊಳಕ್ಕೆ ರೊಮ್ಯಾಂಟಿಕ್ ಆಗಿ ನೋಡುತ್ತಾ. ಆ ಮಾತುಗಳು ಕೇಳಿ ಬಾಯಿ ತೆರೆದಳು ಸಾಕ್ಷಿ. ಏನು ಆ ರೀತಿ ನೋಡ್ತಿದೀಯಾ? ಬೇಗ ಮಾಡಿ ಮುಗಿಸಿದ್ರೆ ಹೋಗೋಣ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ, ನೀವು ಈ ರೀತಿ ಇರ್ತೀರಾ ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸಿದ್ದು ಎಂದು ನಾಚಿಕೆ ಪಟ್ಟಳು ಸಾಕ್ಷಿ. ಈಗ ಏನು ನೋಡಿದೆ, ಮುಂದೆ ಮುಂದೆ ಇನ್ನೂ ಜಾಸ್ತಿ ನೋಡ್ತೀಯಾ ಅಲ್ವಾ ಎಂದು ಹೇಳುತ್ತಾ ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು, ಕೊಡ್ತೀಯಾ ಇಲ್ವಾ ಎಂದು ಕೇಳಿದನು. ಇನ್ನು ಬಿಡುವುದಿಲ್ಲ ಅಂತ ಅರ್ಥವಾಗಿ, ಸರಿ ಕೊಡ್ತೀನಿ, ಕಣ್ಣುಗಳು ಮುಚ್ಚಿಕೊಳ್ಳಿ ಎಂದು ಹೇಳಿದ್ದರಿಂದ ನಗುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಪಟ್ಟಿಂದು ಅವನ ತುಟಿಗಳ ಮೇಲೆ ಮುತ್ತಿಟ್ಟು ದೂರ ಸರಿದರೆ, ಸಿದ್ಧಾರ್ಥ್ ಕಣ್ಣುಗಳು ತೆರೆದು, ನಾನು ಕೇಳಿದ್ದೇನು ನೀನು ಮಾಡಿದ್ದೇನು ಎಂದನು ಕಣ್ಣುಗಳಾಗುತ್ತಾ. ಸಿದ್ಧಾರ್ಥ್ ನೋಡಿದ ತಕ್ಷಣ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ಸರಿ ಈಗ ಬಿಡ್ತಿದ್ದೀನಿ, ಆದರೆ ರಾತ್ರಿಗೆ ಮಾತ್ರ ಬಿಡುವುದಿಲ್ಲ ಎಂದು ಹೇಳಿದ್ದರಿಂದ ಅಮ್ಮಯ್ಯ ಅಂತ ಅಂದುಕೊಳ್ಳುತ್ತಿರುವಾಗ, ಈಗ ನಾನು ಕೊಡ್ತೀನಿ ಎನ್ನುತ್ತಾ
ಸಾಕ್ಷಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಸಿದ್ಧಾರ್ಥ್. ಆ ಸುದೀರ್ಘವಾದ ಮುತ್ತನ್ನು ಬ್ರೇಕ್ ಮಾಡಿ ಭಾರವಾಗಿ ಉಸಿರು ಎಳೆದುಕೊಳ್ಳುತ್ತಿರುವ ಸಾಕ್ಷಿ ಕಡೆ ನೋಡಿ ರೊಮ್ಯಾಂಟಿಕ್ ಆಗಿ ನಗುತ್ತಾ ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ ಅವನ ಹಿಂದೆಯೇ ನಡೆದಳು. 10 ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದ ನಿತ್ಯ ಎದುರಿಗೆ ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ತಕ್ಷಣ ಎದ್ದು ಕುಳಿತುಕೊಂಡಳು. ಮಾಮ್, ನೀನಾ? ಸಡನ್ ಆಗಿ ನೋಡಿ ಭಯಪಟ್ಟೆ ಎಂದಳು ಬೆನ್ನಿನ ಮೇಲೆ ಒಡೆದುಕೊಂಡು. ನೈಟ್ ಮೂವಿಗೆ ಯಾರ ಜೊತೆ ಹೋಗಿದ್ದೆ? ನೇರವಾಗಿ ನೋಡುತ್ತಾ ಕೇಳಿದಳು ಸುಮಿತ್ರಾ. ಅಂದರೆ ಅಣ್ಣನಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಆಕಾಶ್ಗೆ ಕರೆದುಕೊಂಡು ಹೋಗುವುದಕ್ಕೆ ಹೇಳಿದ್ನು. ಬೇರೆ ಆಪ್ಷನ್ ಇಲ್ಲದೆ ಅವನ ಜೊತೆ ಹೋಗಬೇಕಾಗಿ ಬಂತು ಎಂದಳು. ಸುಮಿತ್ರಾ ಹಾಗೆಯೇ ಗುರಾಯಿಸಿಕೊಂಡು ನೋಡುತ್ತಿದ್ದರೆ, ಏನು ಮಾಮ್ ಆ ರೀತಿ ನೋಡ್ತಿದೀಯಾ? ನಿಜವಾಗ್ಲೂ ಅಷ್ಟೇ, ಬೇಕಾದ್ರೆ ಅಣ್ಣನಿಗೆ ಕೇಳು ಎಂದಳು. ನಿತ್ಯ, ಯಾರ ಜೊತೆ ಅಂದರೆ ಅವರ ಜೊತೆ ಸಿನಿಮಾಗಳು ಶಿಕಾರಿಗಳು ಅಂತ ಸುತ್ತಾಡುವುದಕ್ಕೆ ನೀನೇನು ಚಿಕ್ಕ ಮಗು ಅಲ್ಲ, ಹುಡುಗ ಅಂತೂ ಅಲ್ಲವೇ ಅಲ್ಲ, ವಯಸ್ಸಿಗೆ ಬಂದ ಹುಡುಗಿ ಎಂದಳು ಕೋಪದಿಂದ. ಅಮ್ಮ, ಆಕಾಶ್ ಏನು ಬೇರೆಯವನು ಅಲ್ವಲ್ಲ, ಅತ್ತಿಗೆಗೆ ಅಣ್ಣ, ಅದರಲ್ಲೂ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನನ್ನು ಕಾಪಾಡಿದವನು. ಅವನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಅಷ್ಟು ಭಯಪಡಬೇಕಾಗಿಲ್ಲ ಎಂದಳು ನಿತ್ಯ. ಆ ಮಾತುಗಳಿಗೆ ಕೋಪದಿಂದ ನೋಡುತ್ತಾ, ನೀನು ಅವನೊಂದಿಗೆ ಸುತ್ತಾಡುವುದು ನನಗೆ ಇಷ್ಟ ಇಲ್ಲ. ಅವನು ನಿನ್ನ ಹಿಂದೆ ಇರುವ ಈ ಆಸ್ತಿಯನ್ನು ನೋಡಿ ನಿನ್ನನ್ನು ಮಾಯೆ ಮಾಡಲು ನೋಡುತ್ತಿದ್ದಾನೆ. ಆ ರೀತಿ ಅನಾಮಧೇಯರಿಂದ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು ಎಂದಳು. ಆ ಮಾತುಗಳಿಗೆ ವಿಸ್ಮಯದಿಂದ ನೋಡುತ್ತಾ, ಮಾಮ್ ಪ್ಲೀಸ್, ಆಕಾಶ್ ವಿಷಯದಲ್ಲಿ ನೀನು ಅಂದುಕೊಳ್ಳುತ್ತಿರುವುದು ಕರೆಕ್ಟ್ ಅಲ್ಲ. ಅವನೇನು ನನ್ನನ್ನು ಮಾಯೆ ಮಾಡಬೇಕು ಅಂತ ನೋಡ್ತಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನಿನಗೆ ಅವನು ಅನಾಮಧೇಯನ ಥರ ಅನ್ನಿಸಬಹುದು, ಬಟ್ ನನ್ನ ಲೈಫ್ನಲ್ಲಿ ಅವನು ತುಂಬ ಸ್ಪೆಷಲ್ ಪರ್ಸನ್. ಅವನ ಫ್ರೆಂಡ್ಶಿಪ್ಪನ್ನು ಕಳೆದುಕೊಳ್ಳಬೇಕು ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಎಂದು ಹೇಳಿ ಹೊರಗಡೆಗೆ ಹೊರಟು ಹೋದಳು. ನಿತ್ಯ, ನಿತ್ಯ ಎಂದು ಸುಮಿತ್ರಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಹೋಗುತ್ತಿರುವ ನಿತ್ಯಾಳನ್ನು ನೋಡಿ ಕೋಪ ನೆತ್ತಿಗೇರಿತು ಸುಮಿತ್ರಾಗೆ. ಆಕಾಶ್ ಏನ್ ಮಾಯ ಮಾಡದೆ ಕಣೋ ಅವಳನ್ನ, ಆದರೂ ಫ್ರೆಂಡ್ಶಿಪ್ ಅಂತಿದ್ದಾಳೆ. ನಿಜವಾಗ್ಲೂ ಅವರ ಮಧ್ಯೆ ಫ್ರೆಂಡ್ಶಿಪ್ ಮಾತ್ರನೇ ಇದೆಯಾ? ಇನ್ನೇನು ಇಲ್ವಾ? ನಾನೇ ಜಾಸ್ತಿ ಊಹಿಸಿಕೊಳ್ಳುತ್ತಿದ್ದೀನಾ? ಯೋಚನೆ ಮಾಡ್ತಿದ್ರೆ ಹುಚ್ಚಿಡಿದಂಗೆ ಇದೆ ಸುಮಿತ್ರಾಗೆ. ಸಿಡಿಮಿಡಿಗೊಳ್ಳುತ್ತಾ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು. ಸಾಕ್ಷಿಯನ್ನು ಅವಳ ಆಫೀಸಿನ ಬಳಿ ಡ್ರಾಪ್ ಮಾಡಿ ತನ್ನ ಆಫೀಸಿಗೆ ಹೊರಟು ಹೋದನು ಸಿದ್ಧಾರ್ಥ್. ಸಾಕ್ಷಿಯನ್ನು ನೋಡಿದ ತಕ್ಷಣ ಓಡಿ ಬಂದು ಹಗ್ ಮಾಡಿಕೊಂಡಳು ಪ್ರಿಯಾ. ಎಷ್ಟು ದಿನಗಳಾಯಿತೆ ನಿನ್ನನ್ನು ನೋಡಿ, ಫೋನ್ ಮಾಡಿದ್ರೂ ಸರಿಯಾಗಿ ಮಾತನಾಡಲಿಲ್ಲ, ಹೇಗಿದ್ದೀಯಾ? ಇಷ್ಟಕ್ಕೂ ಏನಾಯಿತು ಎಂದು ಕೇಳಿದಳು ಪ್ರಿಯಾ ಆಂದೋಲನದಿಂದ. ಅದೆಲ್ಲ ದೊಡ್ಡ ಸ್ಟೋರಿ ಬಿಡೆ, ದೊಡ್ಡ ಸುನಾಮಿ ಬಂದು ಕೊನೆಗೆ ಸುಖಾಂತ್ಯ ಆಯಿತು ಎಂದ ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ, ಏನು ಮಾತನಾಡ್ತಿದೆಯೇ? ಸ್ವಲ್ಪ ಅರ್ಥ ಆಗುವ ಥರ ಹೇಳು ಎಂದಳು ಪ್ರಿಯಾ ತಲೆಯನ್ನು ಕೆರೆದುಕೊಳ್ಳುತ್ತಾ. ಅವೆಲ್ಲ ಅವಶ್ಯಕತೆ ಇಲ್ಲ ಬಿಡೆ, ಈಗ ತುಂಬ ಹ್ಯಾಪಿಯಾಗಿ ಇದ್ದೀನಿ ಎಂದಳು ಸುಂದರವಾಗಿ ನಗುತ್ತಾ. ನಿಜಾನೇ, ಇವತ್ತು ನಿನ್ನ ಮುಖ ಒಳೆಯುತ್ತಿದೆ, ಏನು ವಿಷಯ ಎಂದು ಕಣ್ಣಗರಾಕುತ್ತಾ ಕೇಳಿದಳು ಪ್ರಿಯಾ. ಹೋಗೆ ಎಂದು ನಾಚಿಕೆ ಪಡುತ್ತಾ ಪ್ರಿಯಾಳನ್ನು ಸಣ್ಣಗೆ ತಳ್ಳಿ ಹೋಗಿ ತನ್ನ ಸೀಟಿನಲ್ಲಿ ಕುಳಿತುಕೊಂಡಳು ಸಾಕ್ಷಿ. ಪ್ರಿಯಾ ಎಕ್ಸೈಟಿಂಗ್ ಆಗಿ ಹೋಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡು, ಏನೇ ಸಿದ್ಧಾರ್ಥ್ ನೀನು ಒಂದಾಗ್ಬಿಟ್ರಾ ಎಂದು ಕೇಳಿದಳು ಅವಳಿಗೆ ಮಾತ್ರ ಕೇಳಿಸುವ ಥರ. ಹೌದು ಎನ್ನುವ ಥರ ಸಾಕ್ಷಿ ತಲೆಯಾಡಿಸಿದರೆ ಸಂತೋಷದಿಂದ ಸಾಕ್ಷಿಯನ್ನು ಹಗ್ ಮಾಡಿಕೊಂಡಳು ಪ್ರಿಯಾ. ನಿನ್ನ ಪ್ರೀತಿಯನ್ನು ದೂರ ಮಾಡಿ ನಿನಗೆ ನರಕವನ್ನು ಉಳಿಸಿದ ಆ ದೇವರು ಮದುವೆ ಬಂಧದಿಂದ ಪ್ರೀತಿಸುವ ಗಂಡನನ್ನು ನಿನಗೆ ಬಹುಮಾನವಾಗಿ ಕೊಟ್ಟನು. ಐ ಆಮ್ ರಿಯಲಿ ಹ್ಯಾಪಿ ಎಂದಳು ಸಾಕ್ಷಿಯನ್ನು ಹಿಡಿದುಕೊಂಡು ಹಲ್ಲಾಡಿಸುತ್ತಾ. ಪ್ರಿಯಾ ಬಿಡೆ, ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದಳು ಸಾಕ್ಷಿ ಸುತ್ತಲೂ ನೋಡುತ್ತಾ. ಪ್ರಿಯಾ ದೂರ ಸರಿದು ಎಲ್ಲರ ಕಡೆ ನೋಡಿ ಸಣ್ಣದಾಗಿ ನಗುತ್ತಾ ಸಾಕ್ಷಿ ಕಡೆ ನೋಡಿದಳು. ಈ ಶುಭ ಸಂದರ್ಭಕ್ಕೆ ಪಾರ್ಟಿ ಕೊಡಲೇಬೇಕು ಎಂದು ಪ್ರಿಯಾ ಹೇಳಿದ್ದರಿಂದ ಸರಿ ಎಂದಳು ಸಾಕ್ಷಿ ಮುಗುಳ್ನಗುತ್ತಾ. ಕ್ಯಾಂಟೀನ್ಗೆ ಹೋಗಿ ಆಗ ತಾನೇ ಒಳಗಡೆಗೆ ಬರುತ್ತಾ ತುಂಬಾ ದಿನಗಳ ನಂತರ ಹಾರ್ಟ್ಫುಲ್ಲಾಗಿ ನಗುತ್ತಿರುವ ಸಾಕ್ಷಿಯನ್ನು ನೋಡಿ ವಿಕ್ರಮ್ ಮನಸ್ಸು ನಿರಾಳವಾಯಿತು. ಸಿದ್ಧಾರ್ಥ್ ಸಾಕ್ಷಿಯ ಪ್ರಾಬ್ಲಮ್ ಸಾಲ್ವ್ ಮಾಡಿರುತ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಹಾಯ್ ಸಾಕ್ಷಿ ಎಂದು ನಗುತ್ತಾ ಮಾತನಾಡಿಸಿದನು ಹತ್ತಿರಕ್ಕೆ ಬರುತ್ತಾ. ಹಾಯ್ ವಿಕ್ರಮ್, ಆಂಟಿ ಚೆನ್ನಾಗಿದ್ದಾರಾ ಎನ್ನುತ್ತಾ ಪ್ರತಿದಿನದಂತೆ ಮಾತುಗಳಲ್ಲಿ ಬಿದ್ದಳು ಸಾಕ್ಷಿ. ಸಿದ್ಧಾರ್ಥ್ ಇನ್ನೂ ಬಂದಿಲ್ಲ ಏನೋ ಎಂದು ಕ್ಯಾಬಿನ್ನಲ್ಲಿ ಕುಳಿತುಕೊಂಡು
ಎಕ್ಸೈಟಿಂಗ್ ಆಗಿ ಹೆದರು ನೋಡುತ್ತಿದ್ದಾನೆ ಸುದೀಪ್. ಗುಡ್ ಮಾರ್ನಿಂಗ್ ಕಣೋ ಎನ್ನುತ್ತಾ ಒಳಗಡೆಗೆ ಬಂದ ಸಿದ್ಧಾರ್ಥನನ್ನು ಓರೆಯಾಗಿ ನೋಡುತ್ತಿದ್ದಾನೆ. ಅವನ ನೋಟದಿಂದ ತಪ್ಪಿಸಿಕೊಂಡು ಬ್ಲಶ್ ಆಗುತ್ತಾ ಚೇರಿನಲ್ಲಿ ಕುಳಿತುಕೊಂಡ ಸಿದ್ಧಾರ್ಥನನ್ನು ನೋಡಿ ಇಬ್ಬರೂ ಒಂದಾಗಿದ್ದಾರೆ ಅಂತ ಅರ್ಥವಾಯಿತು ಸುದೀಪ್ಗೆ. ಓ ಮೈ ಗಾಡ್, ಥ್ಯಾಂಕ್ ಯು ಇವನ ಜೀವನದಲ್ಲಿ ಸಂತೋಷ ತುಂಬಿದ್ದಕ್ಕೆ. ಇನ್ಮುಂದೆ ಇವನ ಲೈಫ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರದೆ ಸಂತೋಷವಾಗಿ ಇರುವ ಥರ ನೀನೇ ನೋಡಬೇಕು ಎಂದು ಮನಸ್ಸಿನಲ್ಲಿಯೇ ದೇವರಿಗೆ ಥ್ಯಾಂಕ್ಸ್ ಹೇಳಿದನು ಸುದೀಪ್. ಮೈ ಹ್ಯಾ ಕಮಿಂಗ್ ಎಂದ ವಾಯ್ಸ್ ಕೇಳಿಸಿ ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ಎಂದು ಸುದೀಪ್ ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದರು. ಎದುರಿಗೆ ಮುಗುಳ್ನಗುತ್ತಾ ನಿಂತಿರುವ ದಿವ್ಯಾಳನ್ನು ನೋಡಿ ಇಬ್ಬರೂ ಶಾಕ್ ಆದರು. ದಿವ್ಯಾ, ನೀನೇನು ಇಲ್ಲಿ? ಅಯೋಮಯವಾಗಿ ನೋಡುತ್ತಾ ಚೇರ್ ಮೇಲಿಂದ ಎದ್ದನು ಸುದೀಪ್. ಏನ್ ಬರಬಾರ್ದಾ ಎಂದು ನಗುತ್ತಾ ಒಳಗಡೆಗೆ ಬಂದಳು. ಬ್ಲಾಂಕ್ ಆಗಿ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ಎಷ್ಟೋ ಪ್ರೀತಿಯಿಂದ ನೋಡುತ್ತಾ ಹಾಯ್ ಸಿದ್ದು, ಹೇಗಿದ್ದೀಯಾ ಎಂದು ಕೇಳಿದಳು. ಚೆನ್ನಾಗಿದ್ದೀನಿ ದಿವ್ಯಾ ಎಂದನು ನಿಧಾನವಾಗಿ. ನಾನು ಇಲ್ಲಿಗೆ ಸಿದ್ಧಾರ್ಥ್ ಲವರ್ ಆಗಿ ಬರಲಿಲ್ಲ, ನಿಮಗೆ ಒಳ್ಳೆ ಫ್ರೆಂಡ್ ಆಗಿ ಬಂದೆ. ಸುಮ್ಮನೆ ನೋಡಬೇಕು ಅಂತ ಅನ್ನಿಸಿತು. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರುವುದು ನೀವೇ ಅಲ್ವಾ ಎಂದಳು ಇಬ್ಬರನ್ನೂ ಬದಲಿಸಿ ನೋಡುತ್ತಾ. ಆಕೆ ಬರುವಿಕೆಗೆ ಕಾರಣ ಏನು ಅಂತ ಆಲೋಚನೆ ಮಾಡುತ್ತಾ ಮೌನವಾಗಿ ನೋಡುತ್ತಿದ್ದಾರೆ ಇಬ್ಬರು. ಏನ್ ಸಿದ್ದು, ಫಸ್ಟ್ ಟೈಮ್ ನಿಮ್ಮ ಆಫೀಸಿಗೆ ಬಂದ್ರೆ ಕಾಫಿ ಟೀ ಕೂಡ ಕೊಡೋದಿಲ್ವಾ ಎಂದಳು ಚೇರಿನ ಮೇಲೆ ಕುಳಿತುಕೊಳ್ಳುತ್ತಾ. ಸಿದ್ಧಾರ್ಥ್ ಸುದೀಪ್ ಕಡೆ ನೋಡಿದರೆ ಓಕೆ ಎಂದು ಕಣ್ಸನ್ನೆಯಿಂದಲೇ ಹೇಳಿ ಪ್ಯೂನ್ ಕೈಯಲ್ಲಿ 3 ಜನಕ್ಕೆ ಕಾಫಿ ತರಿಸಿದನು. 3 ಜನ ಸೈಲೆಂಟ್ ಆಗಿ ಕಾಫಿ ಕುಡಿದರು. ಸಿದ್ದು, ಇನ್ನೇನು ಸಮಾಚಾರ? ಸಾಕ್ಷಿ ಹೇಗಿದ್ದಾಳೆ ಎಂದು ಕೇಳಿದಳು ದಿವ್ಯಾ. ಸಿದ್ಧಾರ್ಥ್ ಅವಳ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಯಾಕೆ ಬಂದೆ ದಿವ್ಯಾ ಎಂದು ನೇರವಾಗಿ ಕೇಳಿದನು. ದಿವ್ಯಾ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ ಮಾಮ್ ಡ್ಯಾಡಿಯ ಆನಿವರ್ಸರಿ ಪಾರ್ಟಿಗೆ ಬಂದಿದ್ದಕ್ಕೇನೆ ನನ್ನ ಹಾಗೂ ನನ್ನ ಹೆಂಡತಿಯ ಮಧ್ಯೆ ದೊಡ್ಡ ಸುನಾಮಿ ಸೃಷ್ಟಿಯಾಯಿತು. ಐ ಥಿಂಕ್ ಡೈವರ್ಸ್ ಪ್ಲಾನ್ ನಿನಗೆ ಮೊದಲೇ ಗೊತ್ತಿರುತ್ತದೆ, ಗೊತ್ತಿಲ್ಲ ಎಂದು ಕೇಳಿದನು ಸಿದ್ಧಾರ್ಥ್. ದಿವ್ಯಾ ಹಾಗೇ ನೋಡುತ್ತಿದ್ದರೆ ಏನು ದಿವ್ಯಾ, ಆಂಟಿ ಜೊತೆ ಸೇರಿ ನೀನೇ ಪ್ಲಾನ್ ಮಾಡಿದೆ ಅಲ್ವಾ ಎಂದು ಕೇಳಿದನು ಸುದೀಪ್ ಅಸಹನೆಯಿಂದ. ಸುದೀಪ್, ಡೈವರ್ಸ್ ಬಗ್ಗೆ ನನಗೆ ಗೊತ್ತು, ಆದರೆ ನಾನು ಪ್ಲಾನ್ ಮಾಡಲಿಲ್ಲ. ನಮ್ಮ ಪ್ರೀತಿಯ ವಿಷಯ ಆಂಟಿಗೆ ಹೇಗೋ ಗೊತ್ತಾಗಿದೆ. ಅದರ ಜೊತೆಗೆ ಸಿದ್ಧಾರ್ಥ್ ತನ್ನ ಹೆಂಡತಿಯ ಜೊತೆ ಹ್ಯಾಪಿಯಾಗಿ ಇಲ್ಲ ಅಂತ, ಒಟ್ಟಾಗಿ ಇದ್ದರೆ ಇನ್ನೂ ದುಃಖ ಅನುಭವಿಸುತ್ತಾನೆ ಅಂತ ಡೈವರ್ಸ್ ನಿರ್ಣಯ ತೆಗೆದುಕೊಂಡಿದ್ದಾರೆ. ಆ ವಿಷಯ ಆಂಟಿನೇ ನನ್ನನ್ನು ಮೀಟ್ ಮಾಡಿ ಹೇಳಿದ್ರು ಎಂದಳು. ಸುದೀಪ್ ಸಿದ್ಧಾರ್ಥ್ ಮೌನವಾಗಿ ಕೇಳುತ್ತಿದ್ದಾರೆ. ದಿವ್ಯಾ ಸಿದ್ಧಾರ್ಥ್ ಕಡೆ ನೋಡುತ್ತಾ, ಆಂಟಿ ಡೈವರ್ಸ್ ಅಂದಿದ ತಕ್ಷಣ ನಿನ್ನ ವಿಷಯದಲ್ಲಿ ನನಗೆ ಸ್ವಲ್ಪ ಓಪಿತ್ತು. ಆದರೆ ನೀನು ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಂಡ ನಂತರವೇ ಅರ್ಥವಾಯಿತು ನೀನು ನಿನ್ನ ಹೆಂಡತಿಯನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೀಯಾ ಅಂತ. ಆ ಮಾತು ಹೇಳುತ್ತಿರುವಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಪಟಪಟ ಎಂದು ಸೋರಿದವು. ಸಿದ್ಧಾರ್ಥ್ ಏನೂ ಮಾತನಾಡಲಾಗದೆ ದುಃಖದಿಂದ ನೋಡುತ್ತಿದ್ದರೆ, ನೀನು ಫಾಸ್ಟಾಗಿ ಮೂವ್ ಆನ್ ಆದೆ ಸಿದ್ಧಾರ್ಥ್. ಮೇ ಬಿ ಮದುವೆಗೆ ನೀನು ಕೊಡುವ ವ್ಯಾಲ್ಯೂಯಿಂದ ಆಗಿರಬಹುದು. ಬಟ್ ನನಗೆ ತುಂಬ ಟೈಮ್ ಹಿಡಿಯುತ್ತದೆ. ಬಟ್ ಐ ವಿಲ್ ಮೂವ್ ಆನ್ ಎಂದು ಹೇಳಿದ್ದರಿಂದ ಸುದೀಪ್ ಸಿದ್ಧಾರ್ಥ್ ಆಶ್ಚರ್ಯದಿಂದ ನೋಡಿದರು. ಹೌದು ಸಿದ್ಧಾರ್ಥ್, ನೀನು ಹ್ಯಾಪಿಯಾಗಿ ಇರುವುದೇ ನನಗೆ ಬೇಕು. ನನಗೆ ದುಃಖ ಇರುತ್ತದೆ, ಇನ್ಫ್ಯಾಕ್ಟ್ ತುಂಬ ನೋವಾಗ್ತಿದೆ. ಪರ್ ಶ್ಯೂರ್ ಐ ವಿಲ್ ಮೂವ್ ಆನ್. ಆದರೆ ನೀನು ಕಂಪ್ಲೀಟಾಗಿ ನನ್ನನ್ನು ಅವಾಯ್ಡ್ ಮಾಡಿದ್ರೆ ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ. ಸತ್ತೋಗ್ಬೇಕು ಅಂತಾನೂ ಅನಿಸುತ್ತದೆ. ಒಬ್ಬ ಫ್ರೆಂಡ್ ಥರ ನನ್ನನ್ನು ಟ್ರೀಟ್ ಮಾಡು, ಅದು ಸಾಕು ನನಗೆ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ. ಸಿದ್ಧಾರ್ಥ್ ಅನುಮಾನದಿಂದ ನೋಡುತ್ತಿದ್ದರೆ, ಟ್ರಸ್ಟ್ ಮೀ ಸಿದ್ದು, ನಿಮ್ಮ ಮಧ್ಯೆ ನಾನು ಬರುವುದಿಲ್ಲ. ವಿ ವಿಲ್ ಬಿ ಜಸ್ಟ್ ಫ್ರೆಂಡ್ಸ್ ಎಂದಳು. ಸಿದ್ಧಾರ್ಥ್ ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ, ಓಕೆ ದಿವ್ಯಾ, ಸಿಚುವೇಶನ್ನನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಕ್ಕೆ ನಿನಗೆ ಮೊದಲೇ ಹೇಳಿದ್ದೆ, ಒಬ್ಬ ಫ್ರೆಂಡ್ ಆಗಿ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ. ನಿನ್ನ ಲೈಫ್ನಲ್ಲಿ ಮತ್ತೆ ಸಂತೋಷ ಚಿಗುರಿಸಬೇಕು ಎಂದನು ಸಿದ್ಧಾರ್ಥ್. ಥ್ಯಾಂಕ್ಸ್ ಸಿದ್ದು, ಲೆಟ್ಸ್ ಬಿ ಫ್ರೆಂಡ್ಸ್ ಎಂದು ಸಣ್ಣಗೆ ನಗುತ್ತಾ ಕೈ ಮುಂದಕ್ಕೆ ಚಾಚಿದರೆ ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಕೈ ಜೋಡಿಸಿದನು ಸಿದ್ಧಾರ್ಥ್. ಸುದೀಪ್ ಜೊತೆ ಸಹ ಕೈ ಜೋಡಿಸಿ, ನಾನಿನ್ನ ಹೊರಡ್ತೀನಿ, ಬಾಯ್ ಎಂದು ಇಬ್ಬರ ಕಡೆಯೂ ನೋಡಿ ನಗುತ್ತಾ ಹೋದ ದಿವ್ಯಾಗೆ ಕ್ಯಾಬಿನ್ ದಾಟಿದ ತಕ್ಷಣ ಅಲ್ಲಿಯ ತನಕ ತಡೆ ಹಿಡಿದುಕೊಂಡಿದ್ದ ದುಃಖ ಒಮ್ಮೆಲೆ ಉಕ್ಕಿ ಬಂದಿತು. ಫಾಸ್ಟಾಗಿ ನಡೆಯುತ್ತಾ ಕಾರಿನ ಬಳಿ ಬಂದು
ಕಾರಿನೊಳಗೆ ಕುಳಿತುಕೊಂಡು ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು. ಲೋ ಸಿದ್ದು, ಆಕೆಯಿಂದ ನಿಮ್ಮಿಬ್ಬರ ಲೈಫ್ ಯಾವ ಪರಿಸ್ಥಿತಿಗೆ ಬಂತು ಅಂತ ಅರ್ಥವಾದ ನಂತರವೂ ಸಹ ಈ ಫ್ರೆಂಡ್ಶಿಪ್ ಏನೋ ಎಂದು ಅಸಹನೆಯಿಂದ ಕೇಳಿದನು ಸುದೀಪ್. ಲೋ, ಆಕೆಯ ಪೊಸಿಷನ್ನಲ್ಲಿ ಇದ್ದು ಆಲೋಚನೆ ಮಾಡೋ. ಆಕೆ ಎಷ್ಟು ನೋವನ್ನು ಅನುಭವಿಸುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತದೆ. ಇಟ್ಸ್ ನಾಟ್ ಈಸಿ. ಆ್ಯಂಡ್ ಹಾಗಂದ್ರೆ ಸಾಕ್ಷಿಗೆ ಹಾಗೂ ನನಗೆ ಒಬ್ಬರ ಮನಸ್ಸಲ್ಲಿ ಏನಿದೆ ಅಂತ ಮತ್ತೊಬ್ಬರಿಗೆ ಗೊತ್ತಿಲ್ಲ. ಬಟ್ ನವ್ ವಿ ಆರ್ ಒನ್. ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಟ್ರಸ್ಟ್ ಇರುವ ತನಕ ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕೆ ಆಗಲ್ಲ ಕಣೋ. ದಿವ್ಯಾಳನ್ನು ನಾನು ಅವಾಯ್ಡ್ ಮಾಡುವುದರಿಂದ ಆಕೆ ಇನ್ನೂ ಡಿಪ್ರೆಷನ್ನೊಳಕ್ಕೆ ಹೊರಟು ಹೋಗುತ್ತಾಳೆ. ಈ ಸಮಸ್ಯೆಗೆ ಸೊಲ್ಯೂಷನ್ ಆಕೆಯನ್ನು ಅವಾಯ್ಡ್ ಮಾಡುವುದು ಅಲ್ಲ ಕಣೋ ಎಂದು ಸಿದ್ಧಾರ್ಥ್ ಗ್ಯಾಪ್ ಕೊಡುವಷ್ಟರಲ್ಲಿ ಮತ್ತೆ ಇನ್ನೇನೋ ಎಂದು ಕೇಳಿದನು ಸುದೀಪ್. ಆಕೆಯನ್ನು ಪ್ರೀತಿಸುವ ವ್ಯಕ್ತಿ ಆಕೆಯ ಜೀವನದೊಳಕ್ಕೆ ಬರಬೇಕು. ಆತ ತೋರಿಸುವ ಪ್ರೀತಿಯಿಂದಲೇ ದಿವ್ಯಾಳಲ್ಲಿ ಬದಲಾವಣೆ ಬರುತ್ತದೆ ಎಂದು ಹೇಳಿದನು ಸಿದ್ಧಾರ್ಥ್. ನೀನು ಹೇಳಿದ್ದು ಕರೆಕ್ಟೇ ಕಣ, ಆದರೆ ಈಗಿಂದೀಗಲೇ ಆ ವ್ಯಕ್ತಿ ಎಲ್ಲಿ ಸಿಗುತ್ತಾನೆ ಎಂದನು ಸುದೀಪ್ ಫ್ಲೋನಲ್ಲಿ. ಸಿದ್ಧಾರ್ಥ್ ಚುರುಕಾಗಿ ನೋಡಿ, ಯಾವುದಕ್ಕಾದರೂ ಟೈಮ್ ಹಿಡಿಯುತ್ತದೆ ಕಣ. ಲಾಸ್ಟ್ ಟೈಮ್ ಪಾರ್ಟಿಯಲ್ಲಿ ದಿವ್ಯಾ ನನ್ನನ್ನು ಮೀಟ್ ಮಾಡಿದಾಗಲೇ ಈ ವಿಷಯದ ಬಗ್ಗೆ ಆಲೋಚನೆ ಮಾಡಿದೆ. ನಾನು ಬೇಕು ಅಂತ ಮಾಡದಿದ್ದರೂ ನನ್ನಿಂದಲೇ ಆಕೆ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಆಕೆಯ ಜೀವನದಲ್ಲಿ ಸಂತೋಷ ತುಂಬಿಸುವ ಜವಾಬ್ದಾರಿ ನನಗೆ ಇದೆ ಕಣ. ಅದಕ್ಕೆ ಆಂಟಿ ಅವರಿಗೆ ಕಾಲ್ ಮಾಡಿ ನಾರ್ಮಲ್ ಆಗಿ ಮಾತನಾಡಿದೆ. ಮಾತುಗಳಲ್ಲಿ ದಿವ್ಯಾ ಮದುವೆಯ ಬಗ್ಗೆ ಕೇಳಿದೆ. ಸಂಬಂಧಗಳು ನೋಡ್ತಿದ್ದೇವೆ ಅಂತ ದಿವ್ಯಾ ಬಿಲ್ಕುಲ್ ಒಪ್ಪಿಕೊಳ್ಳದೆ ಹಠ ಮಾಡುತ್ತಿದ್ದಾಳೆ ಅಂತ ಹೇಳಿ ತುಂಬ ದುಃಖಪಟ್ಟರು ಕಣೋ ಎಂದನು ಸಿದ್ಧಾರ್ಥ್. ಹಾಂ, ನೀನು ಹಿಂಟ್ ಕೊಟ್ಟೆ ಅಲ್ವಾ? ನಾನಿನ್ನ ಕತೆ ಮುಂದುವರಿಸುತ್ತೇನೆ. ನೀನು ಈಗೀಗ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿದ್ದೀಯ. ಸೊ ನೀನು ಟೆನ್ಷನ್ ಮಾಡಿಕೊಳ್ಳದೆ ಲೈಫನ್ನು ಎಂಜಾಯ್ ಮಾಡು. ನಾನು ನೋಡಿಕೊಳ್ಳುತ್ತೇನೆ. ಆಂಟಿ ಅವರ ಜೊತೆ ಮಾತನಾಡಿ ಏನಾದರೂ ಮಾಡಿ ದಿವ್ಯಾಗೆ ಬೇಗ ಮದುವೆ ನಡೆಯುವ ಥರ ಮಾಡಬೇಕು. ಆಗ ನನ್ನ ಮನಸ್ಸಿಗೆ ಮನಃಶಾಂತಿ ಸಿಗುತ್ತದೆ. ಆಕೆಯನ್ನು ಮಾಡಿಕೊಳ್ಳುವವನು ಎಲ್ಲಿದ್ದಾನೋ ಏನೋ ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು ಸುದೀಪ್. ಸಿದ್ಧಾರ್ಥ್ ಅವನ ಕಡೆಯೇ ಮುಗುಳ್ನಗುತ್ತಾ ನೋಡುತ್ತಿದ್ದರೆ, ಏನೋ ಆ ರೀತಿ ನೋಡ್ತಿದೀಯಾ ಎಂದು ಕೇಳಿದನು ಕಣ್ಣುಗಳಗರಾಗುತ್ತಾ. ಸಿದ್ಧಾರ್ಥ್ ಸುದೀಪ್ ಭುಜದ ಸುತ್ತಲೂ ಕೈ ಹಾಕಿ, ನನಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಅದು ನಿನ್ನ ಪ್ರಾಬ್ಲಮ್ ಥರ ಫೀಲ್ ಆಗಿ ನೀನು ಸಾಲ್ವ್ ಮಾಡ್ತೀಯ ಕಣೋ. ನಿನ್ನಂತಹ ಫ್ರೆಂಡ್ ಇರುವುದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಕಣೋ ಎಂದನು. ನಿನ್ನದು ನನ್ನದು ಏನೋ ನಮ್ಮದು ಅಷ್ಟೇ ಎನ್ನುತ್ತಾ ನಗುತ್ತಾ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡನು ಸುದೀಪ್. ಸಿದ್ಧಾರ್ಥ್ ಸಾಕ್ಷಿ ಆಫೀಸಿಗೆ ರೀಚ್ ಆಗುವಷ್ಟರಲ್ಲಿ ಪ್ರಿಯಾ ವಿಕ್ರಮ್ ಜೊತೆ ಮಾತನಾಡುತ್ತಾ ಹೊರಗಡೆಗೆ ಬಂದಳು ಸಾಕ್ಷಿ. ಸಿದ್ಧಾರ್ಥ್ನನ್ನು ನೋಡಿ, ಹಾಯ್ ಸಿದ್ಧಾರ್ಥ್ರವರೇ ಎಂದು ಪ್ರಿಯಾ ಮಾತನಾಡಿಸಿದರೆ ವಿಕ್ರಮ್ ಸಣ್ಣದಾಗಿ ಸ್ಮೈಲ್ ಕೊಟ್ಟನು. ಹಾಯ್ ಪ್ರಿಯಾ ಎಂದು ಹೇಳಿ ವಿಕ್ರಮ್ನನ್ನು ಫ್ರೆಂಡ್ಲಿಯಾಗಿ ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಎಂದನು ಸಿದ್ಧಾರ್ಥ್ ಸಂತೋಷದಿಂದ. ನೋ ಮೆನ್ಷನ್ ಎಂದನು ವಿಕ್ರಮ್ ಸಿದ್ಧಾರ್ಥ್ ಬೆನ್ನನ್ನು ತಟ್ಟುತ್ತಾ. ನನಗೆ ಗೊತ್ತಿಲ್ಲದೆ ಇವರಿಬ್ಬರು ಯಾವಾಗ ಫ್ರೆಂಡ್ಸ್ ಆದರು ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ ಸಾಕ್ಷಿ. ಪ್ರಿಯಾ ವಿಕ್ರಮ್ಗೆ ಬಾಯ್ ಹೇಳಿ ಸಿದ್ಧಾರ್ಥ್ ಸಾಕ್ಷಿ ಕಾರಿನಲ್ಲಿ ಹೊರಟರು. ಸಿದ್ಧಾರ್ಥ್ ತನ್ನ ಜೇಬಿನಿಂದ ದೊಡ್ಡ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ತೆಗೆದುಕೊಟ್ಟಿದ್ದರಿಂದ ಸಾಕ್ಷಿ ಕಣ್ಣುಗಳು ಹೊಳೆದವು. ಥ್ಯಾಂಕ್ ಯು ಎನ್ನುತ್ತಾ ಚಾಕ್ಲೇಟ್ ತೆಗೆದುಕೊಂಡು ಚಿಕ್ಕ ಮಗುವಿನ ಥರ ತಿನ್ನುತ್ತಾ ಒಂದು ಬೈಟ್ ಸಿದ್ಧಾರ್ಥ್ ಬಾಯಿಗೆ ಹಿಡಲು ಹೋದರೆ, ಆ ರೀತಿಯೆಲ್ಲ ಕೊಡುವುದು ಎಂದು ಸಿದ್ಧಾರ್ಥ್ ಅವಳ ಕಡೆ ನೋಡಿ ಹೇಳುತ್ತಿದ್ದರೆ, ಮತ್ತೆ ಯಾವ ರೀತಿ ಕೊಡಬೇಕು ಎಂದು ಕೇಳಿದಳು ಸಾಕ್ಷಿ. ನಿನ್ನ ಮಧುರವಾದ ತುಟಿಗಳಿಂದ ನನ್ನ ತುಟಿಗಳಿಗೆ ಮಧುರವಾಗಿ ತಿನ್ನಿಸು, ಆಗ ಸ್ವೀಕರಿಸುತ್ತೇನೆ ಎಂದು ಕಾವ್ಯಾತ್ಮಕವಾಗಿ ಹೇಳಿದನು ಸಿದ್ಧಾರ್ಥ್. ಆ ಮಾತುಗಳಿಗೆ ಸಾಕ್ಷಿ ನಾಚಿಕೆ ಪಡುತ್ತಾ, ಅಂತಹವೆಲ್ಲವೂ ಮನೆಗೆ ಹೋದ್ಮೇಲೆ ನೋಡಿಕೊಳ್ಳೋಣ. ರನ್ನಿಂಗ್ ಕಾರಿನಲ್ಲಿ ಆ ರೀತಿ ಮಾಡಿದರೆ ನಮಗೆ ಅಪಾಯ ಎಂದು ಸಾಕ್ಷಿ ಹೇಳುತ್ತಿದ್ದರೆ, ನೀನು ಕೊಡ್ತೀನಿ ಅಂದರೆ ಕಾರು ನಿಲ್ಲಿಸುವುದು ಎಷ್ಟೊತ್ತು ಎನ್ನುತ್ತಾ ಸಡನ್ ಬ್ರೇಕ್ ಹಾಕಿ ಹಠಾತ್ತನೆ ಅವಳ ಮೇಲಕ್ಕೆ ಬಗ್ಗಿದನು ಸಿದ್ಧಾರ್ಥ್. ಸಾಕ್ಷಿ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ, ತಪ್ಪುವುದಿಲ್ವಾ ಎಂದು ಕೇಳಿದಳು ನಿಧಾನವಾಗಿ. ರೊಮ್ಯಾಂಟಿಕ್ ಆಗಿ ನೋಡುತ್ತಾ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದನು ಸಿದ್ಧಾರ್ಥ್. ಸರಿ ಎನ್ನುತ್ತಾ ಮುಜುಗರದಿಂದ ನೋಡುತ್ತಾ ಚಾಕ್ಲೇಟ್ ಬೈಟ್ ತೆಗೆದು ತನ್ನ ಬಾಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಸಿದ್ಧಾರ್ಥ್ ಕಡೆ ನೋಡಿದಳು. ಮಂದಹಾಸದಿಂದ ಕಿಲ್ಲಿಂಗ್ ಲುಕ್ನಿಂದ ನೋಡುತ್ತಿರುವ ಸಿದ್ಧಾರ್ಥ್ ನೋಟಕ್ಕೆ ತಾಳಲಾರದೆ
ತೆಗೆದುಕೊಳ್ಳುವಂತೆ ಮುಂದಕ್ಕೆ ಬಾಗಿ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ನಡುಗುತ್ತಿರುವ ತುಟಿಗಳ ಮಧ್ಯೆ ಇರುವ ಚಾಕ್ಲೇಟ್ಗಿಂತಲೂ ಅವಳ ತುಟಿಗಳೇ ಅವನಿಗೆ ಸ್ವೀಟಾಗಿ ಅನ್ನಿಸುತ್ತಿದ್ದರೆ ನಿಧಾನವಾಗಿ ಮುಂದಕ್ಕೆ ಬಾಗಿ ಚಾಕ್ಲೇಟ್ ಜೊತೆಗೆ ಅವಳ ತುಟಿಗಳನ್ನು ಸ್ವೀಕರಿಸಿದನು ಸಿದ್ಧಾರ್ಥ್. ಆ ಕ್ರಿಯೆಗೆ ತಟ್ಟನೆ ಕಣ್ಣುಗಳು ತೆರೆದು ದೂರ ಸರಿಯಲು ಹೋದ ಸಾಕ್ಷಿಯನ್ನು ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡು ಸಿಹಿಯಾದ ಚಾಕ್ಲೇಟಿನ ಜೊತೆಗೆ ಅವಳ ತುಟಿಗಳ ಮಧುರಾಮೃತವನ್ನು ಸ್ವೀಕರಿಸುತ್ತಿದ್ದರೆ ಅವಳ ದೇಹ ರೋಮಾಂಚನವಾಯಿತು. ಪ್ರತಿಭಟಿಸುವುದು ನಿಲ್ಲಿಸಿ ಅವನ ಮುತ್ತಿಗೆ ಸಹಕರಿಸಿದಳು. 2 ನಿಮಿಷಗಳ ಕಾಲ ಅವಳನ್ನು ಇಷ್ಟದಿಂದ ಕಿಸ್ ಮಾಡಿ ದೂರ ಸರಿದು ಅವನ ತುಟಿಗಳಿಗೆ ಅಂಟಿಕೊಂಡಿರುವ ಚಾಕ್ಲೇಟನ್ನು ನಾಲಿಗೆಯಿಂದ ಟೇಸ್ಟ್ ಮಾಡಿ, ಈಗ ಚಾಕ್ಲೇಟ್ ಟೇಸ್ಟ್ ಸಖತ್ತಾಗಿದೆ ಎನ್ನುತ್ತಾ ಕಣ್ಣು ಹೊಡೆದನು ಸಿದ್ಧಾರ್ಥ್. ಸಾಕ್ಷಿ ನಾಚಿಕೆಯಿಂದ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ಮುಸಿಮುಸಿಯಾಗಿ ನಗುತ್ತಾ, ನೀವು ಇಷ್ಟೊಂದು ನಾಟಿ ಅಂತ ಅಂದುಕೊಂಡಿಲ್ಲ ಎಂದಳು. ಕ್ಯೂಟಾಗಿ ಇರುವ ನಿನ್ನನ್ನು ನೋಡಿ ಆಟೋಮೆಟಿಕ್ ಆಗಿ ನನ್ನಲ್ಲಿ ನಾಟಿನೆಸ್ ಹೊರಗಡೆಗೆ ಬಂದು ಬಿಡುತ್ತದೆ. ಅದಕ್ಕೆ ನಾನೇನು ಮಾಡಲಿ ಹೇಳು? ಹಾಸ್ಯದಿಂದ ಹೇಳುತ್ತಾ ಕಾರು ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ಹೊರಗಡೆಯವರು ಯಾರಾದರೂ ನೋಡಿದ್ರೆ ಹೇಗಿರುತ್ತದೆ ಎಂದು ಸಾಕ್ಷಿ ಹೇಳುತ್ತಿದ್ದರೆ ವಿಂಡೋಸ್ ಕ್ಲೋಸ್ನಲ್ಲಿ ಇದ್ದಾವೆ. ಹೊರಗಡೆಯವರು ನಮಗೆ ಕಾಣಿಸುತ್ತಾರೆ ವಿನಃ ನಾವು ಹೊರಗಡೆಯವರಿಗೆ ಕಾಣಿಸುವುದಿಲ್ಲ. ಕಿಸ್ ಮಾತ್ರನೇ ಅಲ್ಲ, ಏನಾದರೂ ಮಾಡಿಕೊಳ್ಳಬಹುದು ಎಂದನು ಸಿದ್ಧಾರ್ಥ್. ಆ ಮಾತುಗಳಿಗೆ ಛಿ ಹೋಗಿಸಿದ್ದು ಎನ್ನುತ್ತಾ ಅವನ ಭುಜದ ಮೇಲೆ ಹೊಡೆದಳು ಸಾಕ್ಷಿ. ಸಿದ್ಧಾರ್ಥ್ ಮನಸ್ಸಾರೆ ನಕ್ಕನು. ಆ ನಗುವಿನ ಜೊತೆ ಸಾಕ್ಷಿ ನಗುನು ಸೇರಿಕೊಂಡಿತು. ಮನೆಗೆ ರೀಚ್ ಆಗುವಷ್ಟರಲ್ಲಿ ಎಲ್ಲರೂ ಗಾರ್ಡನ್ನಲ್ಲಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದಾರೆ. ಅಣ್ಣ ಅತ್ತಿಗೆ, ಬೇಗ ಫ್ರೆಶ್ ಆಗಿ ಬಂದ್ಬಿಡಿ, ನಿಮಗೋಸ್ಕರನೇ ವೇಟಿಂಗ್ ಇಲ್ಲಿ ಎಂದಳು ನಿತ್ಯ. ಸರಿ ಕಣೋ, 10 ಮಿನಿಟ್ಸ್ನಲ್ಲಿ ಬಂದ್ಬಿಡ್ತೀವಿ ಎಂದು ಹೇಳಿ ಮೇಲಕ್ಕೆ ಹೋದರು. ಸಿದ್ಧಾರ್ಥ್ ಟವಲ್ ತೆಗೆದುಕೊಂಡು ನಡಿ ಹೋಗೋಣ ಎನ್ನುತ್ತಾ ಸಾಕ್ಷಿ ಕೈ ಹಿಡಿದುಕೊಂಡು ವಾಶ್ರೂಮ್ನೊಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ, ಹಲೋ ಯಜಮಾನ್ರೇ, ಎಲ್ಲಿಗೆ ಎಂದು ಕೇಳಿದಳು ಸಾಕ್ಷಿ ಗಾಬರಿಯಿಂದ. ಇನ್ನೆಲ್ಲಿಗೆ, ಬಾತ್ ಮಾಡುವುದಕ್ಕೆ. ಇಬ್ಬರೂ ಸಪ್ರೇಟಾಗಿ ಸ್ನಾನ ಮಾಡಿದರೆ ಟೈಮ್ ಹಿಡಿಯುತ್ತದೆ, ಅದಕ್ಕೆ ಒಟ್ಟಾಗಿ ಮಾಡೋಣ ಎಂದು ಇಂಟೆನ್ಸ್ ಗೇಜ್ನಲ್ಲಿ ಹೇಳಿದನು ಸಿದ್ಧಾರ್ಥ್. ಸಾಕ್ಷಿ ತಕ್ಷಣ ಕೈ ಬಿಡಿಸಿಕೊಂಡು ದೂರ ಸರಿದಳು. ಸ್ವಲ್ಪನೂ ನಾಚಿಕೆ ಇಲ್ಲ ನಿಮಗೆ. ನೀವು ಇದರಲ್ಲಿ ಸ್ನಾನ ಮಾಡಿಕೊಳ್ಳಿ, ನಾನು ಪಕ್ಕದ ರೂಮಿನಲ್ಲಿ ಮಾಡ್ಕೊಳ್ತೀನಿ ಎಂದಳು ಸಾಕ್ಷಿ. ಸಿದ್ಧಾರ್ಥ್ ನಗುತ್ತಾ, ನಾನೇ ಹೋಗ್ತೀನಿ, ನೀನು ಇಲ್ಲೇ ಮಾಡ್ಕೊ ಎನ್ನುತ್ತಾ ಟವಲ್ ನೈಟ್ ಡ್ರೆಸ್ ತೆಗೆದುಕೊಂಡು ಹೊರಟು ಹೋದನು. ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ, ಅವರು ಬರುವಷ್ಟರಲ್ಲಿ ಫಾಸ್ಟಾಗಿ ಸ್ನಾನ ಮಾಡಿ ಸೀರೆ ಉಟ್ಕೋಬೇಕು ಅಂತ ಅಂದುಕೊಳ್ಳುತ್ತಾ ಸ್ನಾನಕ್ಕೆ ಹೋದಳು. ಇಬ್ಬರೂ ರೆಡಿಯಾಗಿ ಗಾರ್ಡನ್ನೊಳಕ್ಕೆ ಹೋದರು. ಮ್ಯೂಸಿಕ್ ಸಿಸ್ಟಮ್ ಕಲರ್ಫುಲ್ ಡಿಮ್ ಲೈಟ್ ಜೊತೆ ಅರೇಂಜ್ ಮಾಡಲಾಗಿದೆ. ಒಳ್ಳೆ ಫಾಸ್ಟ್ ಬೀಟ್ ಮ್ಯೂಸಿಕ್ಗೆ ನಿತ್ಯ ರಿತ್ವಿಕ್ ಡ್ಯಾನ್ಸ್ ಮಾಡುತ್ತಿದ್ದರೆ ಎಲ್ಲರೂ ಕ್ಲಾಪ್ಸ್ ಹೊಡೆಯುತ್ತಾ ಎನ್ಕರೇಜ್ ಮಾಡುತ್ತಿದ್ದಾರೆ. ಸಿದ್ಧಾರ್ಥ್ ರಮೇಶ್ ಪಕ್ಕದಲ್ಲಿ, ಸಾಕ್ಷಿ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಡ್ಯಾನ್ಸನ್ನು ನೋಡುತ್ತಿದ್ದಾರೆ. ಪ್ರೊಫೆಷನಲ್ ಡ್ಯಾನ್ಸರ್ ಆದ ರಿತ್ವಿಕ್ಗೆ ಸಮಾನವಾಗಿ ತೀನ್ಮಾರ್ ಸ್ಟೆಪ್ ಹಾಕುತ್ತಿರುವ ನಿತ್ಯಾಳನ್ನು ನೋಡಿ ಆಶ್ಚರ್ಯವಾಯಿತು ಸಾಕ್ಷಿಗೆ. ಚಪ್ಪಾಳೆ ತಟ್ಟುತ್ತಾ ಚಿಕ್ಕ ಮಗುವಿನ ಥರ ನೋಡುತ್ತಿದ್ದಾಳೆ ಸಾಕ್ಷಿ. ಅವರ ಡ್ಯಾನ್ಸ್ ಮುಗಿದ ನಂತರ ಈಗ ಅಣ್ಣ ಅತ್ತಿಗೆ ಮಾಡಬೇಕು ಎಂದಳು ನಿತ್ಯ ಆಯಾಸ ಪಡುತ್ತಾ. ಸಾಕ್ಷಿ ಬೆಚ್ಚು ಬಿದ್ದವಳ ಥರ ಸಿದ್ಧಾರ್ಥ್ ಕಡೆ ನೋಡಿದರೆ ಸಿದ್ಧಾರ್ಥ್ ತುಂಟತನದಿಂದ ಕಣ್ಣು ಹೊಡೆದನು. ಅಣ್ಣ ಬಾ ಎಂದು ರಿತ್ವಿಕ್ ಕರೆದ ತಕ್ಷಣ ನಾನು ರೆಡಿ ಎನ್ನುತ್ತಾ ಮೇಲಕ್ಕೆ ಎದ್ದನು ಸಿದ್ಧಾರ್ಥ್. ನಾನು ಬರುವುದಿಲ್ಲ ಅನ್ನುವ ಥರ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸುತ್ತಾ ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದರೆ ನನಗೇನೂ ಗೊತ್ತಿಲ್ಲ ಎಂದು ಭುಜಗಳು ಎಗರಾಕಿದನು ಸಿದ್ಧಾರ್ಥ್. ಅತ್ತೆ, ಎಲ್ಲರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂದರೆ ಏನೋ ಒಂಥರ ಇದೆ, ಅದು ಕೂಡ ಇಬ್ಬರೂ ಒಟ್ಟಾಗಿ. ನಾನು ಹೋಗುವುದಿಲ್ಲ ಎಂದಳು ಸುಧಾ ಕಡೆ ನೋಡಿ. ಏನೂ ಆಗುವುದಿಲ್ಲ, ಯಾರೂ ಏನೂ ಅಂದುಕೊಳ್ಳುವುದಿಲ್ಲ, ಹೋಗು ಎಂದಳು ಸುಧಾ. ಆದರೂ ಸಾಕ್ಷಿ ಹಾಗೇ ನೋಡುತ್ತಿದ್ದರೆ ಕಮಾನೊತ್ತಿಗೆ ಎನ್ನುತ್ತಾ ಸಾಕ್ಷಿ ಕೈ ಹಿಡಿದು ಹೆಬ್ಬಿಸಿ ಸಿದ್ಧಾರ್ಥ್ ಹತ್ತಿರಕ್ಕೆ ಕರೆದುಕೊಂಡು ಹೋದಳು ನಿತ್ಯ. ಒಳ್ಳೆ ರೊಮ್ಯಾಂಟಿಕ್ ಮ್ಯೂಸಿಕ್ ಸಾಂಗ್ ಹಾಕಿದನು ರಿತ್ವಿಕ್. ಸಾಕ್ಷಿ ನಾಚಿಕೆ ಪಡುತ್ತಾ ಎಲ್ಲರ ಕಡೆ ನೋಡುತ್ತಿದ್ದರೆ, ಅಮ್ಮ ಸಾಕ್ಷಿ, ನಿನಗೆ ಡ್ಯಾನ್ಸ್ ಬರಲ್ಲ ಅಂತ ಇವರೆಲ್ಲ ಅಂದರೆ ನನ್ನ ಸೊಸೆ ಸೂಪರ್ ಆಗಿ ಮಾಡ್ತಾಳೆ, ನೋಡ್ತಾ ಇರಿ ಎಂದು ನಾನು ಹೇಳಿದೆ. ನನ್ನ ಮಾತು ನಿಜ ಅಂತ ಪ್ರೂವ್ ಮಾಡೋಕ್ಕೆ ಆದರೂ ನೀನು ಸಿದ್ಧಾರ್ಥ್ಗಿಂತಲೂ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಎಂದನು ರಮೇಶ್. ಆ ಮಾತುಗಳಿಗೆ ಸ್ವಲ್ಪ ಧೈರ್ಯ ಬಂದು ಸರಿ ಮಾವ ಎಂದಳು. ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಅವನ ಜೊತೆ ಡ್ಯಾನ್ಸ್ ಮಾಡುವುದಕ್ಕೆ ಶುರು ಮಾಡಿದಳು. ಸಾಕ್ಷಿ ಕೈಯನ್ನು ಅವನ ಭುಜದ ಮೇಲೆ ಹಾಕಿಕೊಂಡು ಅವಳ ಸೊಂಟದ ಸುತ್ತಲೂ ಒಂದು ಕೈ ಹಾಕಿ ಮತ್ತೊಂದು ಕೈಯಿಂದ
ಅವಳ ಇನ್ನೊಂದು ಕೈಯನ್ನು ಹಿಡಿದುಕೊಂಡು ಸ್ಲೋ ಮೋಷನ್ನಲ್ಲಿ ಬರುತ್ತಿರುವ ಮ್ಯೂಸಿಕ್ಗೆ ಅನುಗುಣವಾಗಿ ಇಬ್ಬರು ಸ್ಟೆಪ್ಸ್ ಹಾಕುತ್ತಿದ್ದಾರೆ. ಮೊದಲು ಸಾಕ್ಷಿ ಸ್ವಲ್ಪ ತತ್ತರಿಸಿದರು. ಆನಂತರ ಸಿದ್ಧಾರ್ಥ್ ಜೊತೆ ಆಕರ್ಷಕವಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ರಿತ್ವಿಕ್ ಕ್ಯಾಮರಾದಲ್ಲಿ ವಿಡಿಯೋ ತೆಗೆಯುತ್ತಿದ್ದಾನೆ. ಒಳ್ಳೆ ಕೆಮಿಸ್ಟ್ರಿಯಿಂದ ಡ್ಯಾನ್ಸ್ ಮಾಡುತ್ತಿರುವ ಅವರಿಬ್ಬರನ್ನು ಎಲ್ಲರೂ ಕಣ್ಣುಗಳು ಅಗಲಿಸಿ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಮ್ಯೂಸಿಕ್ ನಿಂತು ಹೋಗಿದ್ದರಿಂದ ಸಾಕ್ಷಿ ನಿಂತು ಎಲ್ಲರೂ ತಮ್ಮನ್ನೇ ನೋಡುತ್ತಿರುವುದು ನೋಡಿ ನಾಚಿಕೆಯಿಂದ ಓಡಿ ಹೋಗಿ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡಳು. ಅಣ್ಣ ಅತ್ತಿಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ, ನಿಮ್ಮ ಕೆಮಿಸ್ಟ್ರಿ ಮಾಮೂಲಾಗಿ ಇಲ್ಲ ಎಂದನು ರಿತ್ವಿಕ್ ನಗುತ್ತಾ. ಎಲ್ಲರ ತುಟಿಗಳ ಮೇಲೆ ನಗು ಹರಡಿದರೆ ಒಬ್ಬ ಸುಮಿತ್ರ ಮುಖದಲ್ಲಿ ಮಾತ್ರ ಯಾವ ಭಾವನೆ ಇಲ್ಲದೆ ನೋಡುತ್ತಿದ್ದಾಳೆ. ಬರಲ್ಲ ಅಂತಾನೆ ಸೂಪರ್ ಆಗಿ ಮಾಡಿದೆ ಎಂದಳು ಸುಧಾ ಮೆಚ್ಚುಗೆಯಿಂದ ನೋಡುತ್ತಾ. ನಿಜಾನ ಅತ್ತೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ನಾ ಎಂದು ಕೇಳಿದಳು ಸಾಕ್ಷಿ. ಸೂಪರ್ ಆಗಿ ಮಾಡಿದೆ ಎಂದಳು ಸುಧಾ ನಗುತ್ತಾ. ಸಾಕ್ಷಿ ನಿಧಾನವಾಗಿ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದಳು. ಸೂಪರ್ ಅನ್ನುವ ಥರ ಕೈಯಿಂದ ತೋರಿಸಿದನು. ಸಾಕ್ಷಿ ತನ್ನಲ್ಲಿ ತಾನೇ ಮುಗುಳ್ನಕ್ಕಳು. ಆನಂತರ ಕೃಷ್ಣಪ್ರಸಾದ್ ಸುಮಿತ್ರ, ರಮೇಶ್ ಸುಧಾ ಜೋಡಿಗಳ ಜೊತೆ ಹಳೆಯ ಹಾಡುಗಳಿಗೆ ಡ್ಯಾನ್ಸ್ ಮಾಡಿಸಿ ಸ್ವಲ್ಪ ಹೊತ್ತು ಹರಟೆ ಹೊಡೆದ ನಂತರ ಡಿನ್ನರ್ ಮುಗಿಸಿ ರೂಮಿನೊಳಕ್ಕೆ ಬಂದರು ಸಿದ್ಧಾರ್ಥ್ ಸಾಕ್ಷಿ. ರಿತ್ವಿಕ್ ಕಳುಹಿಸಿದ ತಮ್ಮ ಡ್ಯಾನ್ಸ್ ವಿಡಿಯೋ ನೋಡಿ ಸಂಭ್ರಮ ಪಡುತ್ತಾ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಎಂದು ಸಿದ್ಧಾರ್ಥ್ ಕೆನ್ನೆಗೆ ಕಿಸ್ ಕೊಟ್ಟಳು ಸಾಕ್ಷಿ. ನೀನು ಕೂಡ ಸೂಪರ್ ಆಗಿ ಮಾಡಿದ್ದೀಯಾ ಎಂದನು ಸಾಕ್ಷಿಯನ್ನು ಅಪರೂಪವಾಗಿ ನೋಡುತ್ತಾ. ಇವತ್ತು ತುಂಬ ಹ್ಯಾಪಿಯಾಗಿ ಇದೆ ಸಿದ್ದು. ನಮ್ಮ ಮದುವೆ ಆದಾಗ ನೀನು ನಿನ್ನ ಫ್ಯಾಮಿಲಿ ಯಾವ ರೀತಿ ನೋಡಿಕೊಳ್ಳುತ್ತಾರೋ ಅಂತ ತುಂಬ ಭಯಪಟ್ಟಿದ್ದೆ. ಆದರೆ ಒಳ್ಳೆ ಗಂಡನ ಜೊತೆಗೆ ಒಳ್ಳೆ ಫ್ಯಾಮಿಲಿಯನ್ನ ಆ ದೇವರು ನನಗೆ ಕೊಟ್ಟಿದ್ದಾನೆ ಎಂದಳು ಎಮೋಷ್ನಲ್ ಆಗಿ. ಓಯ್, ಇದು ಅಳುವ ಸಮಯವಲ್ಲ, ಸರಸಗಳ ಸಮಯ ಎನ್ನುತ್ತಾ ಅವಳ ಕಣ್ಣೀರನ್ನು ಒರೆಸಿ ಹೃದಯಕ್ಕೆ ಹಪ್ಪಿಕೊಂಡನು ಸಿದ್ಧಾರ್ಥ್. ಗತಃ ಈಗಾಗಲೇ ನೀನು ತುಂಬ ಹತ್ತಿದ್ದೀಯ, ಎಷ್ಟೋ ಕ್ರಿಟಿಕಲ್ ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದೀಯ. ಇನ್ಮೇಲೆ ಎಲ್ಲ ಹ್ಯಾಪಿಯಾಗಿ ಇರುತ್ತದೆ, ಮತ್ತೆ ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಬಾರದು ನಾನು ಎಂದನು. ಸಾಕ್ಷಿ ತಲೆ ಎತ್ತಿ ನೋಡಿ ಲವ್ ಯು ಎನ್ನುತ್ತಾ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟಳು. ಲವ್ ಯು ಟು ಎನ್ನುತ್ತಾ ಸಾಕ್ಷಿ ತುಟಿಗಳಿಗೆ ಕಿಸ್ ಕೊಟ್ಟನು ಸಿದ್ಧಾರ್ಥ್. ಸಾಕ್ಷಿ, ನೀನು ದಿನದಿಂದ ದಿನಕ್ಕೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೀಯ. ನಿನ್ನ ನಾಚಿಕೆ ನಿನಗೆ ಮತ್ತಷ್ಟು ಸುಂದರವನ್ನು ಕೊಟ್ಟಿದೆ ಎಂದನು ಸಿದ್ಧಾರ್ಥ್ ಸಾಕ್ಷಿ ತುಟಿಗಳನ್ನು ಮುದ್ದಾಡುತ್ತಾ. ಅವನ ಸ್ಪರ್ಶಕ್ಕೆ ಪರವಶಳಾಗುತ್ತಾ ಅವನ ಸುತ್ತಲೂ ಕೈಗಳು ಹಾಕಿ ಗಟ್ಟಿಯಾಗಿ ಹಪ್ಪಿಕೊಂಡಳು ಸಾಕ್ಷಿ. ಸಾಕ್ಷಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾ, ನಾಳೆ ವೀಕೆಂಡ್ ಅಲ್ವಾ, ವಿ ಆರ್ ಗೋಯಿಂಗ್ ಟು ಫಾರ್ಮ್ ಹೌಸ್. ಅಲ್ಲಿ ನೀನು ನಾನು ಮಾತ್ರ, 2 ದಿನ ನಿನ್ನ ಏಕಾಂತ ಸೇವೆಯಲ್ಲೇ ಎಂದು ಮೆಲ್ಲಗೆ ಕಿವಿಯಲ್ಲಿ ಹೇಳಿ ಕೆಳಗಡೆಗೆ ಬಂದು ಕತ್ತಿನ ಭಾಗದಲ್ಲಿ ಗಾಢವಾಗಿ ಮುತ್ತು ಹಿಡುತ್ತಾ ಸಿಹಿ ಗುರುತುಗಳನ್ನು ಬಿಟ್ಟನು ಸಿದ್ಧಾರ್ಥ್. ಆ ನೋವಿಗೆ ಸ್ವೀಟಾಗಿ ಮೂಲಗಿದಳು. ಸಿದ್ಧಾರ್ಥ್ ತನ್ನ ದೇಹವನ್ನು ತಾಕಿದ ಪ್ರತಿ ಬಾರಿಯೂ ಸಾಕ್ಷಿ ದೇಹವೆಲ್ಲ ಏನೋ ಗೊತ್ತಿಲ್ಲದ ಪರವಶ ಆಕ್ರಮಿಸುತ್ತಿದ್ದರೆ ಆ ಮಧುರಾನುಭೂತಿಯನ್ನು ಫೀಲ್ ಆಗುತ್ತಾ ಸಿದ್ಧಾರ್ಥ್ ಮುಖವನ್ನು ತನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ತನ್ನ ತುಟಿಗಳೊಂದಿಗೆ ಅವನ ತುಟಿಗಳನ್ನು ಒಟ್ಟುಗೂಡಿಸಿದಳು ಸಾಕ್ಷಿ. ಆ ಪ್ರೀತಿ ಸಾಗರದಲ್ಲಿ ಮುಳುಗುತ್ತಾ ಸಡನ್ನಾಗಿ ಏನೋ ನೆನಪಿಗೆ ಬಂದು ಸಾಕ್ಷಿಯನ್ನು ಬಿಟ್ಟು ಬೆಡ್ ಇಳಿದನು ಸಿದ್ಧಾರ್ಥ್. ಏನಾಯ್ತು ಸಿದ್ದು ಎಂದು ಕೇಳಿದಳು ಸಾಕ್ಷಿ ಸೀರಿಯಸ್ ಅಡಿ ಮಾಡಿಕೊಂಡು ಎದ್ದು ಕುಳಿತುಕೊಳ್ಳುತ್ತಾ. ಅವಳ ಕಡೆ ಒಂದು ಸ್ಮೈಲ್ ಕೊಟ್ಟು ಜ್ಯುವೆಲರಿ ಬಾಕ್ಸ್ ಕೈಗೆ ತೆಗೆದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿರುವ ಸಾಕ್ಷಿಯ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಓಪನ್ ಮಾಡಿದನು. ಅದರಲ್ಲಿ ಪಳಪಳ ಅಂತ ಹೊಳೆಯುವ ಡೈಮಂಡ್ ರಿಂಗನ್ನು ಆಶ್ಚರ್ಯದಿಂದ ನೋಡುತ್ತಾ, ಈಗ ಇದೇನಕ್ಕೆ ಸಿದ್ದು ಎಂದು ಕೇಳಿದಳು. ನಾವು ಒಂದಾದಾಗ್ಲಿಂದ ನಿನಗೇನು ಕೊಡಲಿಲ್ಲ ಅಲ್ವಾ, ಅದಕ್ಕೆ ನನ್ನ ಡೈಮಂಡ್ಗೆ ಈ ಡೈಮಂಡ್ ರಿಂಗನ್ನು ಸಣ್ಣ ಬಹುಮಾನವಾಗಿ ಕೊಡ್ತಿದ್ದೀನಿ ಎನ್ನುತ್ತಾ ಸಾಕ್ಷಿ ಕೈ ಹಿಡಿದುಕೊಂಡು ಅವಳ ಬೆರಳಿಗೆ ರಿಂಗ್ ತೊಡಗಿಸಿ ಅವಳ ಕೈಯನ್ನು ಮುದ್ದಾಡಿದನು. ಸಾಕ್ಷಿ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರೆ ಅಷ್ಟೇ ಪ್ರೀತಿಯಿಂದ ನೋಡುತ್ತಾ ಥ್ಯಾಂಕ್ಸ್ ಎಂದನು. ಥ್ಯಾಂಕ್ಸ್ ಏನಕ್ಕೆ ಹೇಳಿದನು ಅಂತ ಅರ್ಥವಾಗದೆ ಸಾಕ್ಷಿ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ, ನಮ್ಮ ಮದುವೆಯಾದ ಕೆಲವು ದಿನಗಳಿಗೆ ನಿನ್ನ ಕೈಗೆ ಇರುವ ನಿನ್ನ ಎಂಗೇಜ್ಮೆಂಟ್ ರಿಂಗನ್ನು ತೆಗೆದುಬಿಟ್ಟೆ. ಆಗ ಇದ್ದ ಸಿಚುವೇಶನ್ನಲ್ಲಿ ದೊಡ್ಡದಾಗಿ ಹಿಡಿಸಿಕೊಳ್ಳಲಿಲ್ಲ. ಆದರೆ ಈಗ ಅನ್ನಿಸುತ್ತಿದೆ, ಆ ರಿಂಗ್ ಜೊತೆನೆ ವಿಜಯ್ ನೆನಪುಗಳನ್ನು ಸಹ ನಿನ್ನ ಮನಸ್ಸಿನೊಳಗಿಂದ ತೆಗೆದು ಬಿಟ್ಟಿದ್ದೀಯಾ ಅಂತ, ನನ್ನನ್ನು ಗಂಡನಾಗಿ ಅಕ್ಸೆಪ್ಟ್ ಮಾಡಿದ್ದೀಯಾ ಅಂತ. ಆದರೆ ನಾನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ತುಂಬ ಹರ್ಟ್ ಮಾಡಿದೆ ಎಂದನು
ಸಾಕ್ಷಿ ಕಣ್ಣುಗಳೊಳಕ್ಕೆ ನೋಡುತ್ತಾ. ಸಾಕ್ಷಿ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹಣೆಯ ಮೇಲೆ ಮುತ್ತಿಟ್ಟು ತನ್ನ ಹೃದಯಕ್ಕೆ ಗಟ್ಟಿಯಾಗಿ ಹಪ್ಪಿಕೊಂಡಳು. ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟರು. ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ್, ಎಮೋಷನಲ್ ಟೈಮ್ ಗಾನ್, ಇನ್ನು ನಮ್ಮ ರೊಮ್ಯಾಂಟಿಕ್ ಟೈಮ್ ಸ್ಟಾರ್ಟ್ ಮಾಡೋಣವಾ ಎಂದು ತುಂಟತನದಿಂದ ಕೇಳಿದನು ಸಾಕ್ಷಿ ಕಡೆ ನೋಡುತ್ತಾ. ಸಾಕ್ಷಿ ನಗುತ್ತಾ ಅವನ ಕಡೆ ನೋಡಿದಳು. ಅವಳನ್ನು ರೊಮ್ಯಾಂಟಿಕ್ ಆಗಿ ನೋಡುತ್ತಾ ಶರ್ಟ್ ರಿಮೂವ್ ಮಾಡಿ ಪಕ್ಕಕ್ಕೆ ಬಿಸಾಕಿ ಸಾಕ್ಷಿ ಜೊತೆ ಬೆಡ್ ಮೇಲೆ ಮಲಗಿಕೊಂಡನು. ಅವನ ಪ್ರೀತಿ ಸಾಗರದಲ್ಲಿ ಮುಳುಗಿ ತೇಲುತ್ತಾ ತನ್ನನ್ನು ತಾನು ಇಷ್ಟದಿಂದ ಅರ್ಪಿಸಿಕೊಂಡಳು ಸಾಕ್ಷಿ. ಸುಸ್ತಾಗಿ ತನ್ನ ಎದೆಯ ಮೇಲೆ ಹಾಯಾಗಿ ನಿದ್ದೆ ಮಾಡುತ್ತಿರುವ ಸಾಕ್ಷಿ ಹಣೆಗೆ ಸಣ್ಣದಾಗಿ ಕಿಸ್ ಕೊಟ್ಟು ಅವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿದನು. ಬೆಡ್ಡಿಳಿದು ಟ್ರೌಸರ್ ಹಾಕಿಕೊಂಡು ಫೋನ್ ತೆಗೆದುಕೊಂಡು ಯಾರಿಗೋ ಡಯಲ್ ಮಾಡುತ್ತಾ ಬಾಲ್ಕನಿಯೊಳಕ್ಕೆ ಹೋದನು. ಹೊರಗಿನ ವ್ಯಕ್ತಿ ಕಾಲ್ ಪಿಕ್ ಮಾಡಿ, ಸರ್ ಹೇಳಿ ಎಂದು ಕೇಳಿದನು ವಿನಯದಿಂದ. ಹೇಳಬೇಕಾಗಿರುವುದು ನಾನಲ್ಲ, ನೀವು. ಎಷ್ಟು ತಿಂಗಳುಗಳಾಯಿತು ವಿಜಯ್ ಸುಳಿವು ಸಿಕ್ಕದೆ? ಇನ್ನೂ ಕಂಡು ಹಿಡಿಯದೆ ಏನು ಮಾಡ್ತಿದ್ದೀರಾ? ನಿಮ್ಮಿಂದ ಆಗುತ್ತಾ ಆಗಲ್ವಾ? ಬೇರೆ ಏಜೆನ್ಸಿಗೆ ಕೊಡಬೇಕಾ ಎಂದು ಕೇಳಿದನು ಸಿದ್ಧಾರ್ಥ್ ಕೋಪದಿಂದ. ಸರ್, ನಾವು 100% ಎಫರ್ಟ್ ಇಡ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲೇ ಅಲ್ಲ, ಬೇರೆ ಕಂಟ್ರೀಸ್ನಲ್ಲೂ ಸಹ ಸರ್ಚ್ ಮಾಡುತ್ತಿದ್ದೇವೆ. ಬಟ್ ಇಲ್ಲಿಯ ತನಕ ಕಂಡು ಹಿಡಿಯಲಾಗಲಿಲ್ಲ. ಆತನ ಬ್ಯಾಂಕ್ ಅಕೌಂಟ್ ಸಹ ಟ್ರೇಸ್ ಮಾಡುವುದಕ್ಕೆ ಟ್ರೈ ಮಾಡಿದ್ವಿ. ವಿಚಿತ್ರವೇನೆಂದರೆ ಆತ ಮನೆಯಿಂದ ಹೋದಾಗ್ಲಿಂದ ಆನ್ಲೈನ್ ಟ್ರಾನ್ಸಾಕ್ಷನ್ ಸಹ ಏನೂ ಮಾಡಲಿಲ್ಲ. ಎಲ್ಲ ರೀತಿಯಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್. ಯಾವ ಸಣ್ಣ ಅಪ್ಡೇಟ್ ಇದ್ದರೂ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಎಂದನು ಆ ಏಜೆಂಟ್. ಓಕೆ, ಎಷ್ಟು ಹಣ ಬೇಕಾದರೂ ಕೊಡ್ತೀನಿ. ಫಾಸ್ಟಾಗಿ ಸರ್ಚ್ ಮಾಡಿ. ಟೇಕ್ ಇಟ್ ವೆರಿ ಸೀರಿಯಸ್ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್. ನಂತರ ತಕ್ಷಣ ಸುದೀಪ್ಗೆ ಕಾಲ್ ಮಾಡಿದನು. ಬೆಡ್ ಮೇಲೆ ಮಲಗಿಕೊಂಡು ಫೋನ್ ನೋಡುತ್ತಿರುವ ಸುದೀಪ್ ಸಿದ್ಧಾರ್ಥ್ ನಂಬರ್ ನೋಡಿ ಪಕ್ಕದಲ್ಲಿ ಶುಭಾ ಮಲಗಿಕೊಂಡು ಇದ್ದಿದ್ದರಿಂದ ಬಾಲ್ಕನಿಯೊಳಕ್ಕೆ ಹೋಗಿ ಕಾಲ್ ಪಿಕ್ ಮಾಡಿದನು. ಹಲೋ ಸಿದ್ದು, ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರದೆ ನನಗೆ ಈ ಟೈಮಲ್ಲಿ ಕಾಲ್ ಮಾಡಿದ್ದೀಯಾ ಏನೋ ಎಂದು ಕೇಳಿದನು ಹಾಸ್ಯದಿಂದ. ಇಲ್ಲಿಯ ತನಕ ಆ ಮೂಡ್ನಲ್ಲೇ ಇದ್ದೆ ಬಿಡು. ವಿಜಯ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸಡನ್ನಾಗಿ ಅವನೇನಕ್ಕೆ ನೆನಪು ಬಂದು ಕಣೋ, ಅದು ಸಹ ಈ ಟೈಮಲ್ಲಿ. ಸಾಕ್ಷಿ ಹಾಗೂ ನಿನ್ನ ಮಧ್ಯೆ ಎಲ್ಲ ಓಕೆನಾ ಎಂದು ಕೇಳಿದನು ಅನುಮಾನದಿಂದ. ನಾವು ಚೆನ್ನಾಗೇ ಇದ್ದೀವಿ ಕಣೋ. ನಮ್ಮ ಜಗಳಗಳಲ್ಲಿ ಬಿದ್ದು ಅವನ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಲಿಲ್ಲ. ಆದರೆ ಇಷ್ಟು ತಿಂಗಳುಗಳಾದರೂ ಅವನ ಬಗ್ಗೆ ತಿಳಿಯದೇ ಇರುವುದರಿಂದ ಸ್ವಲ್ಪ ಟೆನ್ಷನ್ ಆಗಿ ಇದೆ ಕಣೋ ಎಂದನು ಸಿದ್ಧಾರ್ಥ್. ಟೆನ್ಷನ್ನಾ? ಯಾಕೋ ಎಂದು ಕೇಳಿದನು ಸುದೀಪ್ ಅಯೋಮಯವಾಗಿ. ಅವನು ಏನಕ್ಕೆ ಹೋದ್ನೋ ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ. ಇಷ್ಟು ತಿಂಗಳುಗಳಾದರೂ ಅವನು ಹೊರಗಡೆಗೆ ಬರ್ತಿಲ್ಲ ಅಂದರೆ ಅವನಿಗೇನಾದರೂ ಆಗಿರುತ್ತದಾ ಅಂತ ಅನಿಸ್ತಿದೆ ಕಣೋ ಎಂದನು ಸಿದ್ಧಾರ್ಥ್ ಆಂದೋಲನದಿಂದ. ಸುದೀಪ್ ಆಲೋಚನೆ ಮಾಡುತ್ತಾ, ಏನೋ ಕಣೋ, ಆದರೆ ಏನೂ ಗೊತ್ತಿಲ್ಲದೆ ನಾವು ಟೆನ್ಷನ್ ಪಡುವುದು ಸಹ ಕರೆಕ್ಟ್ ಅಲ್ಲ. ಡಿಪಾರ್ಟ್ಮೆಂಟ್ ಸಹ ಸರ್ಚ್ ಮಾಡ್ತಿದೆ. ಈ ಕಡೆ ನಾವು, ಆ ಕಡೆ ಅವರಪ್ಪ ಸಹ ಪ್ರೈವೇಟ್ ಏಜೆನ್ಸಿಗಳಿಂದ ಸರ್ಚ್ ಮಾಡಿಸುತ್ತಿದ್ದಾರೆ. ಅವನು ಸಿಕ್ಕಿದರೆ ವಿನಃ ನಿಜ ಏನು ಅಂತ ಗೊತ್ತಾಗುವುದಿಲ್ಲ. ಅಲ್ಲಿಯ ತನಕ ವೇಟ್ ಮಾಡಲೇಬೇಕು. ನೀನು ಜಾಸ್ತಿ ಆಲೋಚನೆ ಮಾಡಬೇಡ. ಆ್ಯಂಡ್ ಸಾಕ್ಷಿ ಮುಂದೆ ಅವನ ಬಗ್ಗೆ ಮಾತನಾಡಬೇಡ. ಶಿ ವಿಲ್ ಫೀಲ್ ಬ್ಯಾಡ್ ಎಂದನು ಸುದೀಪ್. ಹಾಂ, ಓಕೆ ಕಣೋ, ಬಾಯ್ ಬಾಯ್, ಎಂಜಾಯ್ ದಿ ಸ್ವೀಟ್ ನೈಟ್ ಎಂದು ನಗುತ್ತಾ ಹೇಳಿ ಕಾಲ್ ಕಟ್ ಮಾಡಿದನು ಸುದೀಪ್. ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಾ ಬಂದು ಸಾಕ್ಷಿ ಪಕ್ಕದಲ್ಲಿ ಮಲಗಿಕೊಂಡನು. ಅವನ ಸ್ಪರ್ಶಕ್ಕೆ ನಿದ್ದೆಯಲ್ಲೇ ಅವನನ್ನು ಹಿಡಿದುಕೊಂಡು ಮಲಗಿಕೊಂಡಳು ಸಾಕ್ಷಿ. ಎಲ್ಲಿದ್ದೀಯ ವಿಜಯ್? ನೀನು ಮಾಡಿದ ಕೆಲಸಕ್ಕೆ ಮೊದಲು ನಿನ್ನನ್ನು ಸಾಯಿಸಬೇಕು ಅನ್ನುವಷ್ಟು ಕೋಪ ಇತ್ತು ನನಗೆ. ಬಟ್ ಈಗ ಸ್ವಲ್ಪನೂ ಇಲ್ಲ. ನೀನು ಎಲ್ಲಿದ್ದರೂ ಸೇಫಾಗಿ ಇರಬೇಕು. ಬೇಗ ಹಿಂತಿರುಗಿ ಬಂದ್ಬಿಡು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್. ಶಂಕರಪ್ಪನವರ ಫೋನ್ ರಿಂಗ್ ಆಗಿದ್ದರಿಂದ ಎಚ್ಚರವಾಗಿ ಈ ಟೈಮಲ್ಲಿ ಯಾರು ಮಾಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಫೋನ್ ತೆಗೆದು ನೋಡಿದರು. ದಿವ್ಯಾ ತಂದೆ ಶ್ರೀಧರ್ ರವರ ನಂಬರ್ ನೋಡಿ ತಕ್ಷಣ ಕಾಲ್ ಪಿಕ್ ಮಾಡಿ, ಶ್ರೀಧರ್, ಈ ಟೈಮಲ್ಲಿ ಫೋನ್ ಮಾಡ್ತಿದ್ಯಾ? ಏನಾಯ್ತು ಎಂದು ಕೇಳಿದರು ಗಾಬರಿಯಿಂದ. ಬಾವಾ, ವಿಕ್ರಮ್ ಮನೆಯಲ್ಲೇ ಇದ್ದಾನಾ? ಅವನ ಮೊಬೈಲ್ಗೆ ಕಾಲ್ ಮಾಡ್ತಿದ್ರೆ ಕನೆಕ್ಟ್ ಆಗ್ತಿಲ್ಲ ಎಂದರು ಶ್ರೀಧರ್ ರವರು. ಹಾಂ, ಇದ್ದಾನೆ. ಏನಾಯ್ತು ಶ್ರೀಧರ್? ದಿವ್ಯಾಗೆ ಸಾಯಂಕಾಲದಿಂದ ಫೋನ್ ಮಾಡ್ತಿದ್ದೀವಿ, ಸ್ವಿಚ್ ಆಫ್ ಬರ್ತಿದೆ. ಮಾರ್ನಿಂಗ್ ಫೋನ್ ಮಾಡಿದ್ರೆ ಮತ್ತೆ ಮಾಡ್ತೀನಿ ಅಂತ
ಆತುರಾತುರವಾಗಿ ಫೋನ್ ಇಟ್ಟು ಬಿಟ್ಟಳು. ಇಷ್ಟೊತ್ತಾದರೂ ಅವಳಿಂದ ಫೋನ್ ಇಲ್ಲ. ನಾವು ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಬರ್ತಿದೆ. ತುಂಬ ಭಯ ಆಗ್ತಾ ಇದೆ ಬಾಬಾ, ಏನಾಯ್ತೋ ಏನೋ ಅಂತ. ನಾವು ನಮ್ಮ ಫ್ರೆಂಡ್ ಮಗಳ ಮದುವೆಗೆ ಮುಂಬೈಗೆ ಬಂದಿದ್ದೀವಿ. ಒಂದು ಬಾರಿ ವಿಕ್ರಮ್ನನ್ನು ದಿವ್ಯಾ ಫ್ಲಾಟ್ಗೆ ಹೋಗಿ ನೋಡುವುದಕ್ಕೆ ಹೇಳ್ತೀಯಾ ಎಂದು ಆಂದೋಲನದಿಂದ ಕೇಳಿದರು ಶ್ರೀಧರ್ರವರು. ಸರಿ ಸರಿ, ನೀನು ಟೆನ್ಷನ್ ಪಡಬೇಡ. ದಿವ್ಯಾ ಇರುವ ಫ್ಲಾಟ್ ಲೊಕೇಶನ್ ಸೆಂಡ್ ಮಾಡು, ನಾನು ವಿಕ್ರಮ್ನನ್ನು ಕಳಿಸುತ್ತೇನೆ ಎಂದರು ಶಂಕರಪ್ಪನವರು. ಸರಿ ಬಾವಾ, ಈಗಲೇ ಸೆಂಡ್ ಮಾಡ್ತೀನಿ ಎಂದು ಹೇಳಿ ಶ್ರೀಧರ್ ಅವರು ಕಾಲ್ ಕಟ್ ಮಾಡಿದರೆ ವಿಕ್ರಮ್ ರೂಮಿನ ಬಳಿ ಹೋಗಿ ಬಾಗಿಲು ಬಡಿದರು ಶಂಕರಪ್ಪನವರು. ಬಾಗಿಲು ಬಡಿದ ಶಬ್ದ ಕೇಳಿ ಫಾಸ್ಟಾಗಿ ಡೋರ್ ತೆಗೆದನು ವಿಕ್ರಮ್. ಡ್ಯಾಡ್, ಏನಾಯ್ತು ಎಂದು ಕೇಳಿದನು ಗಾಬರಿಯಿಂದ. ಮಾವ ಫೋನ್ ಮಾಡಿದ್ರು ಕಣೋ. ದಿವ್ಯಾ ಫೋನ್ ಸ್ವಿಚ್ ಆಫ್ ಬರ್ತಿದೆಯಂತೆ. ಫ್ಲ್ಯಾಟ್ನಲ್ಲಿ ಒಬ್ಬಂಟಿಯಾಗಿ ಇದ್ದಾಳೆ ಅಲ್ವಾ, ಏನಾಯ್ತೋ ಏನೋ ಅಂತ ಗಾಬರಿ ಪಡ್ತಿದ್ದಾರೆ. ನಿನಗೂ ಸಹ ಫೋನ್ ಮಾಡಿದ್ರಂತೆ. ದಿವ್ಯಾ ಲೊಕೇಶನ್ ಸೆಂಡ್ ಮಾಡ್ತೀನಿ ಅಂದ್ರು. ಒಂದು ಬಾರಿ ಅವಳ ಫ್ಲ್ಯಾಟಿಗೆ ಹೋಗಿ ನೋಡು ಅಂದ್ರು. ವಾಟ್? ನಾನು ಅವಳ ಫ್ಲ್ಯಾಟಿಗೆ ಹೋಗ್ಬೇಕಾ? ಅದು ಸಹ ಈ ಟೈಮಲ್ಲಿ? ನೋವೇ ಎಂದು ವಿಕ್ರಮ್ ಹೇಳುತ್ತಿದ್ದರೆ, ಏನೂ ಆಗಲ್ಲ ಕಣೋ, ಮಾವ ಅವರು ಟೆನ್ಷನ್ ಪಡ್ತಿದ್ದಾರೆ, ಬೇಗ ಹೋಗು ಎಂದು ಅರ್ಜೆಂಟ್ ಮಾಡಿದರು ಶಂಕರಪ್ಪನವರು. ಏನ್ ಡ್ಯಾಡ್ ನೀವು? ಅವಳ ಜೊತೆ ಮಾತನಾಡುವುದೇ ನನಗೆ ಇಷ್ಟ ಇರುವುದಿಲ್ಲ. ಅಂಥದ್ರಲ್ಲಿ ಇಷ್ಟೊಂದು ಅರ್ಧರಾತ್ರಿಯಲ್ಲಿ ಅವಳ ಫ್ಲ್ಯಾಟ್ಗೆ ಹೋಗುವುದು ಎಷ್ಟೊಂದು ಅಸಹ್ಯವಾಗಿರುತ್ತದೆ ಎಂದನು ವಿಕ್ರಮ್ ಅಸಹನೆಯಿಂದ. ಯಾರೂ ಏನೂ ಅಂದುಕೊಳ್ಳುವುದಿಲ್ಲ, ಮಾವಾನೇ ಹೋಗಕ್ಕೆ ಹೇಳಿದ್ರು ಅಲ್ವಾ, ಬೇಗ ಹೋಗು. ಆ ಹುಡುಗಿಗೆ ಜ್ವರ ಏನಾದರೂ ಬಂದಿದೆಯೋ ಅಥವಾ ಇನ್ನೇನಾದರೂ ಆಗಿದೆಯೋ ಎಂದು ಹೇಳಿದ್ದರಿಂದ ಅಪ್ಪನ ಮಾತು ನಿರಾಕರಿಸಲಾಗದೆ ಫೋನ್ ಕೀಸ್ ತೆಗೆದುಕೊಂಡು ಕಾರಿನಲ್ಲಿ ಹೊರಟನು ವಿಕ್ರಮ್. ಫೋನ್ ಆನ್ ಮಾಡಿ ನೋಡಿದರೆ ಶ್ರೀಧರ್ ಅವರಿಂದ 4 ಮಿಸ್ಡ್ ಕಾಲ್ಸ್ ಬಂದಿವೆ. ವಾಟ್ಸಪ್ಗೆ ಲೊಕೇಶನ್ ಸಹ ಸೆಂಡ್ ಮಾಡಿದ್ದಾರೆ. ತಕ್ಷಣ ಆತನಿಗೆ ಕಾಲ್ ಮಾಡಿದನು ವಿಕ್ರಮ್. ಹಲೋ ವಿಕ್ರಮ್, ಹಾಂ ಮಾವ, ನಾನು ಹೊರಡ್ತಿದ್ದೀನಿ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಕಾಲ್ ಮಾಡಿಸ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಶ್ರೀಧರ್ ಅವರು ಕಳುಹಿಸಿದ ಲೊಕೇಶನ್ಗೆ ಹೊರಟನು. 20 ನಿಮಿಷಗಳಲ್ಲಿ ಲೊಕೇಶನ್ಗೆ ಸೇರಿಕೊಂಡು ದಿವ್ಯಾ ಫ್ಲಾಟ್ ಬಳಿ ಹೋಗಿ ಡೋರ್ ಹೊಡಿದನು. ತುಂಬಾ ಹೊತ್ತು ಡೋರ್ ಹೊಡಿದ ನಂತರ ಬಾಗಿಲು ತೆಗೆದ ದಿವ್ಯಾ ಅಲ್ಲೇ ಕುಸಿದು ಬಿದ್ದಿದ್ದಳು. ವಿಕ್ರಮ್ ಶಾಕಿಂಗ್ ಆಗಿ ನೋಡುತ್ತಾ ಅವಳ ಬಳಿ ಬಂದು ಮೊಣಕಾಲುಗಳ ಮೇಲೆ ಕುಳಿತುಕೊಂಡು, ಹೇ ದಿವ್ಯಾ, ಆರ್ ಯು ಓಕೆ? ಏನಾಯ್ತು ಎಂದು ಕೇಳಿದನು. ಸದ್ದು ಸುದ್ದಿ ಇಲ್ಲದೆ ಬಿದ್ದಿರುವ ದಿವ್ಯಾಳನ್ನು ನೋಡಿ ಟೆನ್ಷನ್ ಶುರುವಾಯಿತು ವಿಕ್ರಮ್ಗೆ. ದಿವ್ಯಾ, ಓಪನ್ ಯುವರ್ ಐಸ್ ಎನ್ನುತ್ತಾ ಅವಳ ಕೆನ್ನೆಯ ಮೇಲೆ ತಟ್ಟುತ್ತಾ ಕೂಗಿದರೂ ಕಣ್ಣುಗಳು ತೆರೆಯಲಿಲ್ಲ ದಿವ್ಯಾ. ಏನೋ ಅನುಮಾನ ಬಂದು ಸ್ವಲ್ಪ ಬಗ್ಗಿ ಸ್ಮೆಲ್ ನೋಡಿದನು. ಆಲ್ಕೋಹಾಲ್ ಸ್ಮೆಲ್ ಬರುತ್ತಿದ್ದರಿಂದ ಬೇಸರದಿಂದ ನೋಡಿ, ನಿನಗೆ ಈ ಅಭ್ಯಾಸ ಸಹ ಇದೆಯಾ? ಅಲ್ಲಿ ಅತ್ತೆ ಮಾವ ನಿನಗೆ ಏನಾಯ್ತೋ ಏನೋ ಅಂತ ಗಾಬರಿ ಪಡ್ತಿದ್ರೆ ನೀನೇನೋ ಇಲ್ಲಿ ಗಂಟಲ ತನಕ ಕುಡಿದು ತೂರಾಡ್ತಿದೀಯಾ? ಅವು ಡಿಸ್ಗಸ್ಟಿಂಗ್ ಎನ್ನುತ್ತಾ ಎದ್ದು ಶ್ರೀಧರ್ ಅವರಿಗೆ ಕಾಲ್ ಮಾಡಿದನು. ವಿಕ್ರಮ್ ಫೋನಿಗೋಸ್ಕರನೇ ಕಾಯುತ್ತಿದ್ದ ಶ್ರೀಧರ್ ಅವರು ಒಂದೇ ರಿಂಗಿಗೆ ಕಾಲ್ ಪಿಕ್ ಮಾಡಿ, ಹಲೋ ವಿಕ್ರಮ್, ಓದಾ? ದಿವ್ಯಾ ಹೇಗಿದ್ದಾಳೆ ಎಂದು ಕೇಳಿದರು ಆಂದೋಲನದಿಂದ. ಹಾಂ ಬಂದೆ ಮಾವ, ದಿವ್ಯಾಗೆ ಹೈ ಫೀವರ್ ಇದೆ, ಎದ್ದೇಳುವ ಪರಿಸ್ಥಿತಿಯಲ್ಲೂ ಸಹ ಇಲ್ಲ, ಡೋರ್ ತೆಗೆದು ಅಲ್ಲೇ ಬಿದ್ದೋದಳು ಎಂದು ಸುಳ್ಳು ಹೇಳಿಬಿಟ್ಟನು ವಿಕ್ರಮ್ ದಿವ್ಯಾಳನ್ನು ಕೋಪವಾಗಿ ನೋಡುತ್ತಾ. ಅಯ್ಯೋ, ನಾವು ವಿಶಾಖಪಟ್ಟಣದಲ್ಲಿದ್ದರೂ ಬರ್ತಾ ಇದ್ವಿ, ಆದರೆ ಮುಂಬೈನಲ್ಲಿ ಇದ್ದೇವೆ. ಸ್ವಲ್ಪ ಹತ್ತಿರವಿದ್ದು ನೋಡಿಕೋ ವಿಕ್ರಮ್, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು ಎಂದರು ಶ್ರೀಧರ್ ಅವರು. ನೀವು ಅಷ್ಟೊಂದು ಹೇಳ್ಬೇಕಾ ಮಾವ, ನಾನು ನೋಡಿಕೊಳ್ಳುತ್ತೇನೆ, ನೀವು ನಿಶ್ಚಿಂತೆಯಿಂದ ಇರಿ ಎಂದು ಹೇಳಿದನು ವಿಕ್ರಮ್. ಸರಿ ವಿಕ್ರಮ್, ಈಗ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ. ಬೇಡ ಬೇಡ ಅಂದ್ರೂ ಏನೋ ಬಿಸ್ನೆಸ್ ಸ್ಟಾರ್ಟಪ್ ಪ್ಲಾನಿಂಗ್ ಅಂತ ಬೆಂಗಳೂರಿನಲ್ಲೇ ಇರ್ತಿದ್ದಾಳೆ. ನಾನೇನೋ ಬಿಸ್ನೆಸ್ಗಳಿಂದ ವಿಶಾಖಪಟ್ಟಣವನ್ನು ಬಿಟ್ಟು ಬರಲಾರದ ಪರಿಸ್ಥಿತಿ. ಹುಷಾರು ವಿಕ್ರಮ್, ಬಾಯ್. ಹಾಂ ಸರಿ, ಬಾಯ್ ಮಾವ ಎಂದು ಕಾಲ್ ಕಟ್ ಮಾಡಿದನು ವಿಕ್ರಮ್. ಸೋಫಾದ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡನು. ಸ್ವಲ್ಪ ಸಮಯದ ನಂತರ ಅವಳ ಕಡೆ ನೋಡಿ ಆ ರೀತಿ ಕೆಳಗಡೆಯೇ ಬಿಡಲಾರದೆ ಅವಳನ್ನು ಎತ್ತುಕೊಂಡು ಬೆಡ್ ಹತ್ತಿರಕ್ಕೆ ಬರುತ್ತಿದ್ದರೆ ಮತ್ತಿನಲ್ಲೇ, ಪ್ಲೀಸ್ ಡೋಂಟ್ ಲೀವ್ ಮೀ ಕಣೋ, ನನ್ನಿಂದ ಬದುಕಲು ಆಗಲ್ಲ ಎಂದು ಕಲವರಿಸುತ್ತಿದ್ದಾಳೆ ದಿವ್ಯಾ. ಓ, ಅದಾ ವಿಷಯ. ನಿಮಗೆ ಲವ್ ಸ್ಟೋರಿ ಸಹ ಇದೆಯಾ? ಬ್ರೇಕಪ್ ತಡೆದುಕೊಳ್ಳಲಾಗದೆ ಕುಡಿದಿರುವುದಾ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿಸುತ್ತಿದ್ದರೆ ವಿಕ್ರಮ್ ಮೇಲೆ ವಾಂತಿ ಮಾಡಿದಳು ದಿವ್ಯಾ. ವಿಕ್ರಮ್ಗೆ ಹುಚ್ಚಿಡಿದಂಗಿದೆ. ಇಡಿಯಟ್, ಈ ರೀತಿ ಮಾಡ್ದೆ ಏನು ಅಂತ ಬೈದುಕೊಳ್ಳುತ್ತಾ ಅವಳನ್ನು ಬೆಡ್ ಮೇಲೆ ಮಲಗಿಸಿ
ತನ್ನ ಶರ್ಟ್ ಕೆಟ್ಟದಾಗಿ ಸ್ಮೆಲ್ ಬರುತ್ತಿದ್ದರೆ ಶರ್ಟ್ ರಿಮೂವ್ ಮಾಡಿ ವಾಶ್ ಮಾಡಿ ಚೇರಿನ ಮೇಲೆ ಒಣಗಾಕಿದನು. ದಿವ್ಯಾ ಟೀ ಶರ್ಟ್ ಮೇಲೆ ಸ್ವಲ್ಪ ಬಿದ್ದಿದ್ದರಿಂದ ಬೆಡ್ ಮೇಲೆ ಇರುವ ಕರ್ಚಿಪ್ ತೆಗೆದುಕೊಂಡು ಒರೆಸಲು ಹೋದವನು ಅವಳ ಎದೆಯ ಮೇಲೆ ಟಚ್ ಮಾಡುವುದಕ್ಕೆ ಏನೋ ಒಂಥರ ಅನ್ನಿಸಿ ಕೈ ಹಿಂದಕ್ಕೆ ತೆಗೆದುಕೊಂಡನು. ಕೆಲವು ಕ್ಷಣಗಳು ನೋಡಿ ಆ ರೀತಿ ಬಿಡಲು ಮನಸ್ಸು ಒಪ್ಪದೆ ಕರ್ಚಿಪ್ ತೆಗೆದುಕೊಂಡು ಬೇಸರದಿಂದ ಮುಖ ಇಟ್ಟು ನಿಧಾನವಾಗಿ ಅವಳ ಟೀ ಶರ್ಟ್ ಮೇಲೆ ಒರೆಸಿ ನೀರು ತೆಗೆದುಕೊಂಡು ಕೈಯಿಂದ ಒರೆಸುತ್ತಿದ್ದರೆ ಅವಳ ಎದೆ ಅವನ ಕೈಗೆ ಮೃದುವಾಗಿ ಸ್ಪರ್ಶಿಸುತ್ತಿದ್ದರೆ ಮುಜುಗರ ಅನ್ನಿಸಿ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡು ಫಾಸ್ಟಾಗಿ ಒರೆಸಿಬಿಟ್ಟನು. ಶರ್ಟ್ ತೆಗೆದಾಕಿದರೋ ಅವನ ದೇಹ ಸ್ವಲ್ಪ ಸ್ಮೆಲ್ ಬರುತ್ತಿದ್ದರೆ ಹೋಗಿ ಸ್ನಾನ ಮಾಡಿ ಬಂದು ಬಿಚ್ಚಿಟ್ಟ ಟ್ರೌಸರ್ ಹಾಕಿಕೊಂಡು ಸೋಫಾದಲ್ಲಿ ಕುಳಿತುಕೊಂಡನು. ಮಲಗಿಕೊಂಡಿರುವ ದಿವ್ಯಾ ಕಡೆ ಗುರಾಯಿಸಿಕೊಂಡು ನೋಡುತ್ತಾ, ಗಂಟಲ ತನಕ ಕುಡಿದು ಎಷ್ಟು ಪ್ರಶಾಂತವಾಗಿ ಮಲಗಿಕೊಂಡಿದ್ದೀಯ ಕಣೆ, ಎದ್ಮೇಲೆ ನಿನಗೆ ಇದೆ ನನ್ನ ಕೈಯಲ್ಲಿ ಅಂತ ಅಂದುಕೊಳ್ಳುತ್ತಾ ಹಾಗೇ ಸೋಫಾದ ಮೇಲೆ ಮಲಗಿ ನಿದ್ದೆಗೆ ಜಾರಿಕೊಂಡನು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.